ಓಕೆ, ಈ ಒಂದು ನಿಮಿಷ. ಇಲ್ಲಿ ನನಗೆ ಕಾಡ್ತಾ ಇರೋ ಕಡೆಯ ಪ್ರಶ್ನೆ, ಅವ್ರ ಪೇಷಂಟ್ ಪೇಷಂಟ್ ಜೊತೆ ಬಂದವರ? ಅವರೇ ಪೇಷಂಟ್ ಗುರುಜಿ. ಓಕೆ, ಇಂಥ ಹಾಸ್ಪಿಟ್ಲು ಸರ್ಕಾರದವ್ರು ತೆಗಿಬೇಕ್ರಿ. ನರ್ಸ್ಗಳು ಪೇಷಂಟಿಗೆ ಫೋನ್ ಮಾಡಿ ಇಲ್ಲ ನನಗೆ ಪರಿಚಯ ಅಲ್ಲ ಗುರುಜಿ, ಪರಿಚಯ ಸ್ವಲ್ಪ ಬೆಳೀತು ನನಗ. ಓಕೆ ಫೈನ್, ನಾನು ಅದನ್ನು ಹೇಳಿಲ್ಲ. ಬಟ್ ನನಗೆ ಇಂಥ ಡಾಕ್ಟ್ರುಗಳು ಇಂಥ ಫೋನ್ ಮಾಡಬೇಕು, ಮತ್ತೆ ಹೋಗ್ಬೇಕು. ಅವಾಗ ಪೇಷಂಟ್ ಗುರುಜಿ ಪೇಷಂಟ್ ಕಾಲ್ ಮಾಡಿದ್ದಲ್ಲ. ಆಯ್ತು, ಒಂದ್ ನಿಮಿಷ. ಅಲ್ಲ ಇಂತ ಓಕೆ, ಅಲ್ಲ ಇಂಥವ್ರಿದ್ರೆ ಆಕ್ಚುಲಿ ಮಾತ್ರೆ ನುಂಗ್ದವ್ರಿಗೂ ಮಾತ್ರೆ ನುಂಗಿಸ್ಬೋದು. ಆಯ್ತವ, ಒಳ್ಳೇದಾಗ್ಲಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಾ ಇಲ್ಲಿ ಬಿಜಾಪುರ ಡಿಸ್ಟ್ರಿಕ್ಟ್. ಏನ್ ಮಾಡ್ಕೊಂಡಿರೋದವ? ನಾ ಓದ್ತಿದ್ದೀನಿ ಗುರುಜಿ. ಓದ್ತಾ ಇದ್ದೀರಾ? ಹಾ, ಸಂತೋಷ. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದ್ದೀರಿ? ಈಗ 15 ದಿನ ಆಯ್ತು. ಅಂದ್ರೆ ಸ್ವಲ್ಪ ನಾನು ಒಂದ್ ಸ್ವಲ್ಪ ಸ್ಟ್ರೆಸ್ ತಗೊಂಡಾಗಿಂದ ಅದು ಇದು ಸ್ವಲ್ಪ ಮೆಡಿಟೇಷನ್ ಅದು ಯಾವಾಗ್ಲೂ ಮಾಡ್ತಿರ್ತೀನಿ. ಈಗ ಒಂದ್ ಸ್ವಲ್ಪ ಜಾಸ್ತಿನೇ ಆಗೈತಿ ಅದು. ಆಯ್ತವ, ಹೇಳ್ತಾ ಏನಾಯ್ತು ಹೇಳಬಾ. ಗುರುಜಿ ಅದು ನನ್ ಲೈಫ್ ಡೇ ಹೇಳತ್ತೀನಿ, ಕರೆನೇ ಹೇಳತ್ತೀನಿ. ಕರೆ ಅಂದ್ರೆ ಸತ್ಯ, ನಿಜವಾಗ್ಲೂ ಹೇಳಕತ್ತೀನಿ. ನಿಜವಾಗ್ಲೂ ಹೇಳಕ್ ಹೇಳ್ತೀನಿ. ಓಕೆ, ಈಗ ಸುಳ್ಳು ಹೇಳಿದ್ರೆ ಅದು ಕೃಷ್ಣನಿಗೆ ಹೇಳ್ದಂಗೆ, ನನ್ಗಲ್ಲ, ಅದು ಸತ್ಯನೇ ಹೇಳ್ಬೇಕು. ನೀನು ಸತ್ಯ ಹೇಳಿದ್ರೆ ನಿನಗೂ ಒಂದ್ ಒಳ್ಳೇದ್ ಸಿಗುತ್ತಲ್ವಾ? ಆಯ್ತು, ಹೇಳವ. ನಾ ಈ ಒಂದ್ ಹಾಸ್ಪಿಟಲ್ ಅಲ್ಲಿ ವರ್ಕ್ ಮಾಡತ್ತೀನಿ. ಈ ಒಂದು ಹಾಸ್ಪಿಟ್ಲ್ ಬಿಡು, ನಿನ್ ತಾಯಿ ತಂದೆ ಏನ್ ಮಾಡ್ತಾರೆ? ಅವ್ರು ವರ್ಕ್ ಮಾಡ್ತಾರೆ, ಗೌರ್ಮೆಂಟ್ ಜಾಬ್ ಐತಿ. ಎಷ್ಟು ಜನ ಮಕ್ಳು ನೀವು? ನಾ ಒಬ್ರು, ಇಬ್ರು ತಮ್ಮಂದಿರು. ನೀವೊಬ್ರು, ಇಬ್ರು ತಮ್ಮಂದಿರು, ಅರ್ಥಾತ್ ನೀವೇ ಅಕ್ಕ, ನೀವೇ ದೊಡ್ಡವರು? ಹಾ, ನಾನೇ ದೊಡ್ಡ. ಏನು ಓದಿದೀಯವ? ಅಲ್ಲ, ಏನು ಓದ್ತಿದ್ದೀರಾ? ನಂದೀಗ ಮೆಡಿಕಲ್ ಫೀಲ್ಡ್ ಒಳಗಿದ್ದೀನಿ ನಾನು. ಏನ್ ಮೆಡಿಕಲ್ ಶಾಪ್ ಅಲ್ಲ? ಇಲ್ಲ, ಮೆಡಿಕಲ್ ಫೀಲ್ಡ್ ಒಳಗಿದ್ದೀನಿ. ಮೆಡಿಕಲ್ ಫೀಲ್ಡ್, ಓಕೆ. ನಾನು ಮೆಡಿಕಲ್ ಶಾಪ್ ಅನ್ನು, ನನ್ಗೆ ಇನ್ನೊಂದು ಡೌಟ್ ಇದೆ. ಓಕೆ, ಸುಮ್ಮನೆ ಕೇಳ್ಬಿಡ್ತೀನಿ, ನಿನ್ನ ಕತೆಗೆ ಆಮೇಲೆ ಬರ್ತೀನಿ. ಈ ಮೆಡಿಕಲ್ ಶಾಪಲ್ಲಿ ಕೆಲಸ ಮಾಡ್ಲಿಕ್ಕೆ ಮೆಡಿಕಲ್ ಓದಿರ್ಬೇಕಾ? ಅದೊಂದು ಕೋರ್ಸ್ ಇರುತ್ತಲ್ವಾ? ಹೌದಾ? ಈಗ ನಾನು ಎಷ್ಟೋ ಸಾರಿ ನೋಡಿದ್ದೀನಿ, ಈಗ ನಮ್ಮ ಜೊತೆ ಎಲ್ಲೋ ಊರಲ್ಲೇ ಇದ್ರು, ಬಟ್ ಅವ್ರು ಮೆಡಿಕಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅದಕ್ಕೇನು ಓದೋದು ಏನೋದು ಇಲ್ವಾ ಅಂತ ಅಂದ್ಕೊಂಡೆ ಮನಸ್ಸಲ್ಲಿ. ಅದಕ್ಕೇನಿಲ್ವಾ, ಅಥವಾ ಅದಕ್ಕೊಂದು ಕೋರ್ಸ್ ಇದೆಯಾ? ಇಲ್ಲ ಗುರುಜಿ, ಅದಕ್ಕೊಂದು ಕೋರ್ಸ್ ಇದೆ ಅಲ್ಲ, ಬಿ ಫಾರ್ಮಸಿ, ಡಿ ಫಾರ್ಮಸಿ ಅಂತ ಮೆಡಿಕಲ್ ಶಾಪ್ ಹಾಕಕ್ಕ. ನೀವು ಯೋಚನೆ ಮಾಡಿ, ಡಾಕ್ಟ್ರ್ ಏನೋ ಬರ್ಕೊಟ್ಟಿರ್ತಾರೆ, ಅದನ್ನ ತಾಂಡೋಗಿ ಅವ್ರಿಗೆ ಕೊಡ್ತೀವಿ. ಅವ್ರು ಅದು ಎಷ್ಟು ನೂರಾರು ಡಬ್ಬಗಳ ನಡುವೆ ಅಲ್ಲಿಗೆ ಹೋಗಿ ಕೈ ಇಕ್ತಾರೆ. ಅದು ಬ್ರ್ಯಾಂಡ್ ನೇಮ್ ಹಾಕಿರ್ತೀವಲ್ಲ ನಾವು. ಓ ಹೌದಾ? ಹಾ, ಆಯ್ತವ, ಒಳ್ಳೇದು. ಸೊ ನೀವು ಮೆಡಿಕಲ್ ಫೀಲ್ಡಲ್ಲಿ ಕೆಲಸ ಮಾಡ್ತೀರಿ. ಸರಿ ತಾಯಿ, ಈಗ ನೀನು ಕತೆಗೆ ಬರವ, ಏನಾಯ್ತು? ಗುರುಜಿ, ಈಗ ನನ್ಗೆ ಏನೇ ಇಲ್ಲ ಅಂದ್ರೆ ಒಂದು 24-25 ಇಯರ್ಸ್. ಗುರುಜಿಗೆ ಏನೂ ಇಲ್ಲ ಅಂದ್ರು 25 ವರ್ಷ. ಏನೂ ಇಲ್ಲ ಅಂದ್ರೆ ಏನು? ಈ ಏನೂ ಇಲ್ಲ, ನನ್ ಏಜ್ ಹೇಳತ್ತೀನಿ. ಏನೂ ಇಲ್ಲ ಅಂದ್ರೆ 26 ವರ್ಷ. 25 ಮುಗಿದು 26 ಸ್ಟಾರ್ಟ್ ಆಗ್ಯಾವ್ರಿ. ಓಕೆ, ಇದನ್ನ ಇನ್ನೊಂದ್ ಹೇಳ್ಬೋದು ಅಂದ್ರೆ ಏನೊಂದು 10 ಬೀಳ ಒಂದು 25 ವರ್ಷ ಅಂತ. 26 ಇಲ್ಲ, 26 ಸ್ಟಾರ್ಟ್ ಆಗ್ಯಾವ್ರಿ ಈಗ. ಆಯ್ತು, ಹೇಳವ. 26 ವಯಸ್ಸಲ್ಲಿ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ಏನಾಯ್ತು? ಈಗ ನನ್ಗ ಫಸ್ಟ್ ಇಂದಾನು ಮ್ಯಾರೇಜ್ ಅಂದ್ರೆ ಅದು ನನ್ಗ ಚಿಂತೆ ಇಲ್ಲ ಗುರುಜಿ. ಕರೆ ಹೇಳ್ಬೇಕಂದ್ರ ನಾ ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಕತ್ತೀನಿ. ಮ್ಯಾರೇಜ್ ಅಂದ್ರೆ ಏನಿಲ್ಲ ಅಂದ್ರೆ ಮ್ಯಾರೇಜ್, ಮದ್ವೆ ಬಗ್ಗೆ ಆಸಕ್ತಿ ಇಲ್ಲ? ಆಸಕ್ತಿನೇ ಇಲ್ಲ.
ಅದು ಅಂದ್ರೆ ಒಬ್ರು ಅಂದ್ರೆ 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 ಓದ್ತಿದ್ದೀನಿ ಅಂತ ಆಸಕ್ತಿ ಇಲ್ವಾ ಅಥವಾ ಮದುವೆ ಬಗ್ಗೆನೇ ಆಸಕ್ತಿ ಮದ್ವೆ ಇಲ್ವಾ? ಮದ್ವೆ ಬಗ್ಗೆನೇ ಆಸಕ್ತಿ ಇಲ್ಲ. ಅಯ್ಯೋ ಅದ್ಯಾಕವ್ವ? ಅದ್ಯಾಕೆ ಅನ್ನಿಸ್ತಾ ಅದು ಹಾಗೆ? ಅದು ಗೊತ್ತಿಲ್ಲ ಗುರುಜಿ ನನಗ. ಆಯ್ತು. ಹೀಗೆ ನಮಗ್ ಪರಿಚಯ ಇದ್ದವರು ಹಿಂಗ ಎಲ್ರು ಹಿಂಗ ನನಗ್ ಫೋರ್ಸ್ ಮಾಡಿದ್ರು, ಇವ್ರು ಚಲೋ ಅದಾರ, ಏನು ಹ್ಯಾಬಿಟ್ಸ್ ಇಲ್ಲ. ಯಾರು ಹಿಂಗಾಗನ ಫೋರ್ಸ್ ಮಾಡಿದ್ಯಾರು ಯಾರು? ನನ್ ಪರಿಚಯ ಇದ್ದವ್ರೆ, ಅಂದ್ರೆ ನಮ್ಮ ಮಮ್ಮಿ ಪರಿಚಯ ಇದ್ದವ್ರೆ. ಅಂದ್ರೆ ನಿಮ್ಮ ಮನೆಯವರ ಅಥವಾ ಹೊರಗಿನವರ? ಹೊರಗಿನವ್ರು. ಬಟ್ ನಿಮ್ಮ ಆ ಹುಡುಗನ್ ಮನೆಯವ್ರಿಗೆ ಫ್ರೆಂಡ್. ಗೊತ್ತಿಲ್ಲ. ಬಟ್ ನಿಮ್ಮ ಮನೆಯವ್ರಿಗೆ ಗೊತ್ತಿದ್ದ ಆಗಿರೋದಲ್ಲ ಅದು. ಹಾ ಗುರುಜಿ, ಅವ್ರು ನಮ್ ಮನಿ ಥ್ರೂ ಇಂದಾನೆ ನನಗ್ ಪರಿಚಯ ಆಗಿದ್ದು, ಆದ್ರೆ ಮಾತಿಲ್ಲ ಏನಿಲ್ಲ. ಹೇಳಮ್ಮ. ನಮ್ ಮನಿಗ್ ಬರ್ತಿದ್ರು ಹೋಗ್ತಿದ್ರು, ಅವಾಗ ಅವ್ರು ನನಗ್ ಬೇರೆದವ್ರಿಂದ ಫೋರ್ಸ್ ಬಂದು, ಇವ್ರು ಚಲೋ ಅದಾರ, ಮ್ಯಾರೇಜ್ ಆಗ್ಬೇಕು ಅಂದ್ರೆ ನಾ ಇವ್ರ್ ನೋಡಿ ಇವ್ರು ನನಗ್ ಚಲೋ ಆಗುತ್ತ ಅಂತಂದ್ ನಾವು ಇವ್ರ್ ನೋಡೋಣ ಮ್ಯಾರೇಜ್ ಆಗ್ಬೇಕು ಅಂತ ನನಗೆ ಇಷ್ಟ ಆಗಿತ್ತು. ಓಕೆ. ಮ್ಯಾರೇಜ್ ಬಗ್ಗೆ ನಂಬಿಕೆನೇ, ಮದುವೆ ಬಗ್ಗೆ ನಂಬಿಕೆನೇ ಇಲ್ದವರು ಇವ್ರು ನೋಡಿದಾಗ ಮದುವೆ ಆಗ್ಬೇಕು ಅನಿಸ್ತಾ? ಆಗ್ಬೇಕು ಅಂತ. ಅದ್ಯಾಕಂಗೆ? ಅವ್ರದ್ದು ಬಿಹೇವಿಯರ್, ಅವ್ರದ್ದು ಒಳ್ಳೆತನ, ಅದ್ ನನಗೆಲ್ಲ ಎಲ್ಲಾ ಕಡೆಯಿಂದನೂ ಒಪಿನಿಯನ್ ಬಂದಿತ್ತು. ಮತ್ತೆ ಅದು ಯಾವುದು ಇಲ್ಲದೆ ಮದುವೆನೇ ಬೇಡ ಅಥವಾ ಮದುವೆ ಒಳ್ಳೇದಲ್ಲ ಅಥವಾ ಮದುವೆ ಬಗ್ಗೆ ನಂಬಿಕೆ ಇಲ್ಲ ಅಂತ ಅದು ಹೆಂಗ್? ಸರಿ, ನಾವು ಅದ್ನು ವೇಟ್ ಮಾಡ್ತೀನಿ. ಆಯ್ತು, ಅದು ಒಂದ್ ಗುರುಜಿ, ನಿಮಿಷ ಅದ್ನು ವೇಟ್ ಮಾಡ್ತೀನಿ. ಕೇಳಿಸ್ಕೊ. ಮದುವೆ ಆಗಬೇಕು ಅಂತ ಹೇಳಲಿಕ್ಕೆ ಈ ಹುಡುಗನ ವರ್ತನೆ ಕಾರಣ ಆಯ್ತು, ಆಯ್ತಾ? ಅಥವಾ ಆ ಹುಡುಗನ ಬಿಹೇವಿಯರ್ ನೋಡಿ ಆಗಬೇಕು ಅಂತ ಬಂತು. ಆಗಬಾರ್ದು ಅನ್ನೋದಕ್ಕೂ ಏನೋ ಕಾರಣ ಇರ್ಬೇಕಲ್ಲ, ಅದನ್ನ ಹೇಳಲೇ ಇಲ್ಲ ನೀನು. ಅದಕ್ಕೆ ಕಾರಣನೇ ಇಲ್ಲ ಗುರುಜಿ. ಅದೇಗವ ಕಾರಣನೇ ಇಲ್ಲ. ಸಾಧ್ಯನೇ ಇಲ್ಲ. ಬದುಕಲ್ಲಿ ಏನಾದರೂ ಇಷ್ಟ ಅಥವಾ ಅನಿಷ್ಟ, ಇಷ್ಟ ಇರೋದು ಇಷ್ಟ ಇಲ್ಲದೆ ಇರೋದಕ್ಕೂ ಒಂದು ಕಾರಣ, ಇಷ್ಟ ಇರೋದಕ್ಕೂ ಒಂದು ಕಾರಣ, ಇಷ್ಟ ಇಲ್ಲ ಅಂತ ಹೇಳೋದಕ್ಕೂ ಒಂದು ಕಾರಣ ಇರುತ್ತೆ. ಸುಮ್ಮನೆ ಅಂದರೆ ಅದಕ್ಕೆ ಅರ್ಥವೇ ಇಲ್ಲ. ಅದಂಗೆ ಮದುವೆ ಬೇಡ ಅನ್ಲಿಕ್ಕೆ ಸುಮ್ಮನೆ ಹೇಳು, ಏನು ತೊಂದರೆ ಇಲ್ಲ. ಮದುವೆ ಬೇಡ ಅನ್ಲಿಕ್ಕೆ ಈಗ ನನಗ್ ಬೇರೆಯವ್ರ ಜೀವನ ನೋಡಿ ಅದು ಇದು ಏನಿದು ಅಂದ್ರೆ, ಈ ಸಿಂಗಲ್ ಇರೋ ಲೈಫ್ ಒಂದ್ ಬೇರೆ ಇರುತ್ತಾ, ಈಗ ಮದ್ವೆ ಆದ್ರೆ ಅದು ಟೆನ್ಷನ್ ಅದೊಂದ್ ಇತ್ತು ನನಗ. ಅಂದ್ರೆ ನಾವ್ ಓದ್ಬೇಕಂತಾನು ಒಂದಿತ್ತು, ಇನ್ನು ಜಾಸ್ತಿ ಏನ್ರೆ ಕಾಂಪಿಟೇಟಿವ್ ಎಕ್ಸಾಮ್ ಬಗ್ಗೆ. ನಿನ್ನ ಮಾತು ಕೇಳಿದ್ರೆ ಅರ್ಥ ಆಗುತ್ತವ. ಈ ಓದಿನ ಹೊರತಾಗಿಯೂ ಮದುವೆ ಬಗ್ಗೆನೇ ಒಂದು ಅಂತ ಬಹಳ ಎತ್ತರದ ತಿರಸ್ಕಾರ ಒಂದಿತ್ತು ನಿನಗೆ, ಹೌದಲ್ಲ? ಸೊ ಆಯ್ತು, ಈ ಹುಡುಗನ್ ನೋಡಿದ್ರೆ ಮದುವೆ ಆಗಬೇಕು ಅಂತ ಅನ್ನಿಸ್ತು. ಮುಂದೆ ಏನಾಯ್ತು? ಅವ್ರದ್ದು ಮನೆಯಲ್ಲಿ ಪ್ರಾಬ್ಲಮ್ ಇರೋ ಸಂಬಂಧ ಅವ್ರು ನನ್ನ ತಗೊಳ್ಳೋದು ಅವ್ರ ಮನೆಯಾಗ ಇಷ್ಟ ಇಲ್ಲ. ಅಂದ್ರೆ ಈ ಮಾತುಕತೆ ನಿಮ್ಮ ಇಬ್ಬರು ನಡುವೆ ಆದದ್ದ, ಮನೆತನಗಳ ನಡುವೆ ಆದದ್ದ? ನಮ್ಮ ಮಮ್ಮಿ ನಡುವೆ ಅವ್ರ ನಡುವೆ ಆಗಿದ್ದು. ನಾವು ಹುಡುಗನ ಜೊತೆ ಇನ್ನೂವರೆಗೂ ಮಾತಾಡಿಲ್ಲ. ಹೀಗೆ ಆಗೇನ ಅದು 2-3 years ಆಯ್ತು, ಗ್ಯಾಪ್ ಆಯ್ತು. ಅದು ನಾನೇ ಬೇಡ ಅಂತಂದ್ ರಿಜೆಕ್ಟ್ ಮಾಡ್ದೆ. ಈಗ ಏನ್ ಕಾರಣಕ್ಕೆ ಬೇಡ ಅಂದ್ರಿ? ಮತ್ತೆ ಇವರು ಒಂದು ಒಪ್ಪಿಗೆ ಇಲ್ಲ, ಮತ್ತೆ ಅವರು ನನ್ ಜೊತೆ ಮದುವೆ ಮಾಡ್ಸಕ್ ರೆಡಿ ಇಲ್ಲ. ಮತ್ತೆ ಇದು ಸುಮ್ನೆ ಎಲ್ಲಾನು ಭಾಳ ಇದು ಬಿಡಿಸ್ಲಾರ್ದಂತ ಗಂಟೆ ಇದು. ಅಂದ್ರೆ ಆ ಹುಡುಗನಿಗೆ ನೀನ್ ಇಷ್ಟ ಇದ್ದಾನವ? ಅವನ್ ಸರಿ ಓಕೆನು ಅಂತಾನ, ಒಂದ್ಸರಿ ಇಲ್ಲಿನೂ ಅಂತಾನ ಗುರುಜಿ ಅವ. ಬಟ್ ಮೇನ್ಲಿ ಅವ್ರ ಮನೆಯವ್ರದ್ದು ಪೂರ್ಣ ತಿರಸ್ಕಾರ, ಈತನದ್ದು ಅರ್ಧಂಬರ್ಧ ತಿರಸ್ಕಾರ. ಅರ್ಧಂಬರ್ಧ. ಅವ್ರ ಮನ್ಯಾಗ ಒಪ್ಪುದ್ರೇನೆ ನಾನು ಮದ್ವೆ ಆ ತರ ರಿಪ್ಲೈ ಇರುತ್ತೆ. ಓಕೆ, ಬಟ್ ನಿನಗೆ ಪೂರ್ಣ ಒಪ್ಪಿಗೆ ಇತ್ತು ನಿನಗೆ? ಇತ್ತು. ಸೊ ಈಗ ಬೇಡ ಅಂತ ನೀನೇ ತಿರಸ್ಕಾರ? ಬೇಡ ಅಂತ ನಾನೇ ತಿರಸ್ಕಾರ ಮಾಡೀನಿ. ನನಗ್ ಚಲೋದೆಲ್ಲ ಹೊರಗೋಗಿ ಬಂದಿದ್ ಅವ್ರ ಸಿಸ್ಟರ್ ಬ್ರದರ್ ಅವ್ರಿಗೆಲ್ಲ ತೋರ್ಸಿದ್ ನಾನು ಇವ್ರ ಜೊತೆ ಮದ್ವೆ ಆಗ್ಬೇಕಂದೆ. ಯಾರ ಜೊತೆ? ಈಗ ನಾ ಏನ್ ಅದು ಹುಡುಗ ಹೇಳಿದ್ನಲ್ಲ, ಹೊರಗಡೆ ಎಲ್ಲ ಹೋಗಿದ್ರಾ? ಇನ್ನು ಮಾತಾಡೇ ಇಲ್ಲ ಗುರುಜಿ ಅವ್ರ ಜೊತೆ. ನಮ್ಮ ಮನೆಗ್ ಬಂದ್ರು ನಾನು ಮಾತಾಡಿಲ್ಲ. ಓಕೆ. ಈಗ ಅದು ಸ್ವಲ್ಪ ದಿನ ನಾ ಸ್ಟ್ರೆಸ್ ತಗೊಂಡೆ. ಏನಕ್ಕೆ ತಗೊಂಡೆ? ಅಂದ್ರೆ ನನ್ಗೆ ಈ ಕಡೆ ಓದೋದು ಕಾನ್ಸಂಟ್ರೇಷನ್ ಇಲ್ಲ, ಈ ಕಡೆ ವರ್ಕ್ ಬಗ್ಗೆನು ಕಾನ್ಸಂಟ್ರೇಷನ್ ಇದ್ದಿದ್ದಿಲ್ಲ ನನಗೆ. ಈಗ ಹಂಗೆ ಇನ್ನೊಬ್ರು ಪರಿಚಯ ಆಗ್ಯಾರ ಗುರುಜಿ. ಹಿಂಗ ವರ್ಕ್ ಟ್ರೀಟ್ಮೆಂಟ್ ತಗೋಬೇಕಂತೆ ಬಂದು ಈಗ ಪರಿಚಯ ಆಗಿ ಅವ್ರಿಗೆ ಒಂದು ಆಲ್ರೆಡಿ ಮಗುನೂ ಐತಿ. ಓಕೆ, ಒಂದ್ ನಿಮಿಷ, ಅದಕ್ಕೆ ಆಮೇಲೆ ಬರ್ತೀನಿ. ಬಟ್ ಇಲ್ಲಿ ಇದು ಶಾಶ್ವತವಾಗಿ ಬಿಡುಗಡೆ ಅಂದ್ರೆ ಆ ಸಂಬಂಧ ಕಿತ್ತು ಹೋಯ್ತಾ? ಅದು ಮತ್ತೆ ಸರಿ ಮಾಡಿಕೊಡುವಂಥದ್ದು ಏನು ಉಳಿದಿಲ್ಲ ಅಲ್ಲಿ? ಇಲ್ಲ ಗುರುಜಿ, ಇಲ್ಲ. ನಾನೇ ಬೇಡ ಅಂತ ಬಿಟ್ಟು. ಓಕೆ, ನಿಮ್ ತಾಯಿಗೂ ಅದನ್ನ ತಲುಪಿಸಿದ್ರಿ? ನಿಮ್ ನಿರ್ಧಾರವನ್ನು ನಿಮ್ ತಾಯಿಗೂ ಹೇಳಿದ್ರಿ?
ಈಗ ಅವ್ರು ಫೋರ್ಸ್ ಮಾಡಿದಕ್ಕೆ ನಾ ಇದು ಮದ್ವಿಗೆ ಹೂ ಅಂದಿದ್ದೆ ಆ ಹುಡುಗ. ಸೊ ಅವ್ರಿಗೆ ಇಷ್ಟ ಇಲ್ಲ ಅಂದರೆ ಸೊ ನಿಮ್ಮ ತಾಯಿ ಕೂಡ ಸುಮ್ಮನಾದರು. ನಮ್ ತಾಯಿನೂ ಸುಮ್ನಾದ್ರು. ಸೊ ಹೀಗೆ ನಡೀತಾ ಇತ್ತು. ಬಟ್ ಇಲ್ಲಿ ಯಾರು ಅಂದರೆ ಪೇಷಂಟ್ ಆಗಿ ಬಂದಿದ್ರಾ ಅಥವಾ ಆಸ್ಪತ್ರೆಗೆ? ಈಗ ಒಬ್ರು ಬೇರೆ ಅಂದ್ರೆ ಇದು ಪ್ರೀತಿ ಅಂತ ಅಲ್ಲ. ಇಲ್ಲ ನಾನು ಇನ್ನೂ ಅದನ್ನೇನು ಹೇಳೇ ಇಲ್ಲ. ನೀನು ಹೇಳ್ದಲ್ಲವ ಅವರು ಹಾಸ್ಪಿಟ್ಲಿಗೆ ರೋಗಿಯಾಗಿ ಬಂದಿದ್ರು ಅಂತ. ಅದು ನೀ ಹೇಳು. ಅವರು ಹೀಗೆ ಪರಿಚಯ ಆದ್ರೆ ಈಗ ಏನಿಲ್ಲ 2 months ಆಯ್ತು. ಏನಕ್ಕೆ ಬಂದಿದ್ರು ಹಾಸ್ಪಿಟ್ಲಿಗೆ? ತೋರ್ಸ್ಕೊಳಕ್ಕೆ ಬಂದಿದ್ರು ಅವರು. ಅದಕ್ಕೆ ಏನು ತೋರಿಸ್ಕೊಳಕ್ಕೆ ಎಂದೆ? ಆರಾಮಿದ್ದಿದ್ದಿಲ್ಲ ಅವರಿಗೆ. ಆರಾಮಿದ್ದಿಲ್ಲ, ಹಣೆ ಬರ್ಕೆಟ್ ನೀವೇ ಟ್ರೀಟ್ಮೆಂಟ್ ಕೊಟ್ಟಿದ್ದೇನು? ನಾನೇ ಟ್ರೀಟ್ಮೆಂಟ್ ಇವರಲ್ಲಿ ಇವ್ರು ಇನ್ನೊಬ್ರು ಗುರುಜಿ. ಇವ್ರು ಇನ್ನೊಬ್ರು. ಐ ಮೀನ್ ಇವ್ರ ಪೇಷಂಟ್ ಅಥವಾ ಇವ್ರ ಪೇಷಂಟ್ ಜೊತೆ ಬಂದವರ ಇವರು? ಇಲ್ಲ ಗುರುಜಿ, ಈಗ ನಾ ಹೇಳಿದ್ದು ಇನ್ನೊಬ್ರ ಬಗ್ಗೆ. ಗೊತ್ತಾಯ್ತು. ಈಗ ಮೊದ್ಲು ಹೇಳಿದ್ರಲ್ಲ ಅದು ಸಂಬಂಧ ಮುಗೀತು. ಇದು ಎರಡನೇದು. ಇದು ಇವ್ರು ಎರಡನೇರು. ಇವ್ರ ಹೆಂಗ್ ಪರಿಚಯ? ಅದೇ ನಾನು ಪೇಷಂಟ್ ಆಗೇ ಬಂದಿದ್ದವ್ರು ನಂದಲ್ಲಿ. ನನಗೆ ಪೇಷಂಟ್ ಮೇಲೂ ಕೂಡ ಡಾಕ್ಟರ್ ಹಿಂಗ ಆಗುತ್ತೆ ನಾನು ಇದೇ ಫಸ್ಟ್ ಕೇಳಿದ್ದು. ಇಲ್ಲ ಗುರುಜಿ, ನಾ ಸ್ವಲ್ಪ ಆಯ್ತವ, ನಾನು ಇನ್ನೂ ಏನೋ ನಿರ್ಧಾರಕ್ಕೆ ಬಂದಿಲ್ಲ, ಹೇಳವ. ಬರೋಣ ಗುರುಜಿ, ನಿಮ್ ಜೊತೆ ಪರ್ಸನಲ್ ಮಾತಾಡ್ಬೇಕು. ಇಲ್ಲ ಎಷ್ಟು ಬಂದ್ಬಿಟ್ಟಿದ್ದೀರಾ ಹೇಳಿ. ಸೊ ಆಕ್ಚುಲಿ ಅಲ್ಲಿ ಏನು ಪ್ರೀತಿ ಆಯ್ತು ಅಥವಾ ಓಕೆ ಇಷ್ಟ ಆಯ್ತು ಅಂದ್ರೆ ಮುಂದುವರಿಸಿ. ನಾ ಇದ್ರ ಬಗ್ಗೆ ಈ ಮ್ಯಾಟರ್ ಒಳಗೂ ನಾ ಅಷ್ಟು ಅಂದ್ರೆ ಅವರೇ ನಾನು ಮೆಸೇಜ್ ಮಾಡಿದ್ದು, ಕಾಲ್ ಮಾಡಿದ್ದು ಇದೆಲ್ಲ 15 days ತನೂ ಹೋಗಿತ್ತು. ನನ್ನ ನಂಬರ್ ಗೊತ್ತಿಲ್ಲಾರು ತಗೊಂಡಿದ್ದು ಆಯ್ತು ಅವ್ರದ್ದು. ಅಂದ್ರೆ ನಂಬರ್ ಹೇಗೆ ತಗೊಂಡಿದ್ರು? ಅದು ಇನ್ನೊಬ್ರ ಹತ್ರ ಕೇಳಿ ತಗೊಂಡಿದ್ದೆ ನಾ. ಅದು ಆಮೇಲೆ ಇನ್ವೆಸ್ಟಿಗೇಷನ್ ಮಾಡಿದ್ರು ಅವ್ರು ಅಂದ್ರು. ಓಕೆ, ಬಟ್ ಇಲ್ಲಿ ಅವರೇ ನಂಬರ್ ತಗೊಂಡ್ರು ಅಂದ್ರೆ ಅದರ ಅರ್ಥ ಅವರೇ ಇಷ್ಟಪಟ್ಟಿದ್ದ, ನೀವು ಇಷ್ಟಪಟ್ಟಿದ್ದ? ಇದು ಇಷ್ಟಪಟ್ಟಿದ್ದಲ್ಲ ಗುರುಜಿ. ಆಯ್ತವಾ, ನಂಬರ್ ತಗೊಳ್ಬೇಕು ಅಂದ್ರೆ ಒಂದು ಇಷ್ಟ ಇರ್ಬೇಕಲ್ಲವಾ? ನಿಂದು ಬಿಡು, ನಿಂದೆ ಹೇಳ್ತಾ ಇಲ್ಲ. ಅವನು ಇಷ್ಟಪಟ್ಟಿರೋದಕ್ಕೆ ತಾನೇ ನಂಬರ್ ತಗೊಂಡಿರೋದು. ಅವ್ರಿಗೊಂದು ಮ್ಯಾರೇಜ್ ಆಗಿದೆ ಗುರುಜಿ, ಮ್ಯಾರೇಜ್ ಆಗಿ ಮಗುನಿದೆ. ಪ್ರೀತಿ ಕಣ್ಣಿಲ್ಲ ತಾನೆ? ಕಣ್ಣು ಇಲ್ಲ, ಮೂಗು ಇಲ್ಲ, ಬಾಯು ಇಲ್ಲ, ಏನೂ ಇಲ್ಲ. ನಾ ಅವ್ರಿಗೆ ಕೇಳ್ದೆ, ನಾನು ಏನಂತ ಕೇಳಿದೆ? ನನ್ಗೆ ಅವ್ರು ಕಾಲ್ ಮಾಡಿದ್ರು ಒಂದಿನ, ಹಿಂಗ ತಂದು ನನ್ನ ನಂಬರ್ ಹೆಂಗ್ ಸಿಕ್ತು ಅಂತ ನಾ ಕೇಳ್ದೆ ಡೈರೆಕ್ಟ್ ಆಗಿ ಅವ್ರಿಗೆ. ಯಾಕಂದ್ರೆ ನಾ ಎಲ್ಲಾನು ಡೈರೆಕ್ಟ್ ಆಗಿ ಕೇಳ್ತೀನಿ, ಏನೇ ಇರ್ಲಿ ಅದು. ಇಲ್ಲ ನನ್ಗೆ ಹಿಂಗೆ ಎಮರ್ಜೆನ್ಸಿ ಏನ್ರ ಬೇಕಾಗಿತ್ತು ಅಂದ್ರೆ ಕೇಳ್ಬೇಕಾಗಿತ್ತು, ಅದಕ್ಕೆ ತಗೊಂಡಿನಿ ಅಂದ್ರ ಅವರು. ಓಕೆ, ಅವ್ರಿಗೇನು ಐ ಮೀನ್ ಏನೋ ಎಮರ್ಜೆನ್ಸಿ ಇದೆ ಕೇಳಬೇಕು ಅಂತ ತಗೊಂಡಿದ್ದೀನಿ ಅಂತ ಅಂದ್ರು. ಸೊ ಅದಾಗಿಯೂ ನೀವು ಸ್ವಲ್ಪ ಚಾಟ್ ಮುಂದುವರಿಸಿದ್ದ, ಹೌದಾ? ಇಲ್ಲ, ಚಾಟ್ ಮಾಡಿಲ್ಲ ಗುರುಜಿ. ಓಕೆ, ಬಟ್ ಅವ್ರಿಗೆ ಮದುವೆ ಆಗಿದೆ ಅಂತ ಹೆಂಗ್ ಗೊತ್ತಾಯ್ತು ನಿಮ್ಗೆ? ನನಗಿದು ನನ್ ಫ್ರೆಂಡ್ ಅಂದ್ರೆ ನನ್ ಫ್ರೆಂಡಿಗೆ ಇವ್ರು ನಮಗ್ ಪರಿಚಯ ಇದಾರ ಗುರುಜಿ. ಮೊದ್ಲೇ ನನಗ್ ಗೊತ್ತಿದ್ದಿದ್ದಿಲ್ಲ. ನನ್ನ ಇಡೀ ಫ್ಯಾಮಿಲಿ ಹೇಳ್ತಿದ್ಯೋ ಸುಳ್ಳು ಹೇಳ್ತಿದ್ಯೋ ಮೊದ್ಲು ಹೇಳ್ಬಿಡು. ಪ್ರಾಮಿಸ್ ಹೇಳ್ತಿದ್ದೀನಿ ನಿಮಗ. ಅಲ್ಲ, ಪ್ರಾಮಿಸ್ ಬಿಡು, ಪ್ರಾಮಿಸ್ ಒಂದ್ಸತಿ ಹೇಳಿದೆ, ಅದ್ ಸತ್ಯ ಅಂತ. ಇಲ್ಲ, ನನಗ್ ಪರಿಚಯ ಆಗಿದ್ದು ಅಂದ್ರೆ ನನ್ ಫ್ಯಾಮಿಲಿಗೆ ಅವ್ರು ಪರಿಚಯ ಅಂತ. ನನಗವ್ರು ಪೇಷಂಟ್ ಆಗಿ ಪರಿಚಯ ಆಗಿದ್ದು 3 daysಗೆನು ಅವ್ರು ನಿಮ್ ಫ್ಯಾಮಿಲಿ ನನಗ್ ಪರಿಚಯ ಇದೆ ಹಿಂಗ ಹಂಗ ಹೇಳಿದ್ರು ಅವ್ರು. ಆಯ್ತಪ್ಪ, ಮೆಸೇಜ್ ಬಂತು. ಸೊ ಆಮೇಲೆ ಗೊತ್ತಾಯ್ತು, ಓಹೋ ಇವರು ಮೊದ್ಲೇ ಕುಟುಂಬಕ್ಕೆ ಗೊತ್ತಿರೋರು, ನನಗೆ ಈಗ ಗೊತ್ತಾಗ್ತಿರೋರು, ಅಥವಾ ನಂಬರ್ ತಗೊಂಡು ಈಗ ಅದು ಸ್ವಲ್ಪ ಹತ್ರ ಆಗ್ತಿದೆ ಅಷ್ಟೇ ಅಂತ. ಅದು ಆಮೇಲೆ ಹಿಂಗೆ 2-3 days ಆಯ್ತು ಮಾತಾಡಿದ್ರು. ಆಮೇಲೆ ಒಂದ್ಸಲ ನಾನೇ ಕಾಲ್ ಮಾಡಿದೆ. ಅವ್ರಿಗೆ ಇನ್ನೂ ಹುಷಾರಾಗಿಲ್ಲ ಅಂತಂದು ನನಗ್ ಕಾಲ್ ಮಾಡೋಣ. ಆಮೇಲೆ ನಾ ಕಾಲ್ ಬ್ಯಾಕ್ 2-3 hours ತಗನ ನಾನೇ ಮಾಡ್ದೆ. ಹೌದು, ಟ್ಯಾಬ್ಲೆಟ್ ಅದೆಲ್ಲ ಬರ್ದ್ ಕೊಡ್ಬೇಕಾಗಿತ್ತು. ಅವ್ರದ್ದೇನೋ ಅರ್ಜೆಂಟ್ ಕಾಲ್ ಬರೋಣ, ಅವ್ರು ಎದ್ದು ಹೋದ್ರು. ನಾವು ಇನ್ನೊಬ್ಬ ಒಂದ್ ಪರಿಚಯದ ಹುಡುಗನ್ ಕೈ ಕೊಡ್ತಾ ಇದ್ರು ಟ್ಯಾಬ್ಲೆಟ್ ಚೀಟಿ. ಓಕೆ, ಒಂದ್ ನಿಮಿಷ, ಇಲ್ಲಿ ನನಗೆ ಕಾಡ್ತಾ ಇರೋ ಕಡೆಯ ಪ್ರಶ್ನೆ, ಅವ್ರ ಪೇಷಂಟ್ ಜೊತೆ ಬಂದವರ? ಅವರೇ ಪೇಷಂಟ್ ಗುರುಜಿ. ಓಕೆ, ಇಂಥ ಹಾಸ್ಪಿಟ್ಲು ಸರ್ಕಾರದವ್ರು ತೆಗಿಬೇಕ್ರಿ. ನರ್ಸ್ಗಳು ಪೇಷಂಟಿಗೆ ಫೋನ್ ಮಾಡಿ ಇಲ್ಲ, ನನ್ ಪರಿಚಯ ಅಲ್ಲ ಗುರುಜಿ, ಪರಿಚಯ ಓಕೆ ಫೈನ್, ನಾನು ಅದನ್ನ ಹೇಳಿಲ್ಲ. ಬಟ್ ನನಗೆ ಇಂಥ ಡಾಕ್ಟರ್ಗಳು
ಫೋನ್ ಮಾಡ್ಬೇಕು ಮತ್ತೆ ಹೋಗ್ಬೇಕು ಅವಾಗ ಪೇಷಂಟ್ ಗುರುಜಿ ಪೇಷಂಟ್ ಕಾಲ್ ಮಾಡಿದ್ದಲ್ಲ. ಆಯ್ತು, ಒಂದ್ ನಿಮಿಷ. ಅಲ್ಲ ಇಂತ ಓಕೆ, ಅಲ್ಲ ಇಂಥವ್ರಿದ್ರೆ ಆಕ್ಚುಲಿ ಮಾತ್ರೆ ಮಾತ್ರೆ ನುಂಗ್ದವ್ರಿಗೂ ಮಾತ್ರೆ ನುಂಗಿಸ್ಬೋದು. ಪೇಷಂಟ್ಗಳಿಗೆ ಮನೆಗೆ ಹೋದ್ಮೇಲೂ ನರ್ಸ್ಗಳು ಫೋನ್ ಮಾಡತ್ತಾಗಿದ್ರೆ ಅದೆಂತ ವೈದ್ಯಕೀಯ ವ್ಯವಸ್ಥೆ, ಅದು ಅದ್ಭುತ. ಗುರುಜಿ ನಾನ್ ನಿಮ್ ಜೊತೆ ಪರ್ಸನಲ್ ಆಗಿ ಆಯ್ತಾಯ್ತು, ಏನಿಲ್ಲ ನಾನು ಅದು ಮುಂದುವರ್ಸಿದ್ರೆ ಕೇಳಿಬೇಕಾರೆ. ಆಯ್ತು, ಈಗ ಅವ್ರ ಜೊತೆ ಬಂದವ್ರು ಯಾರು ಅಂತ? ಅದು ಹುಡುಗ ನನ್ ಬ್ರದರ್, ಅಂದ್ರೆ ನನ್ ಬ್ರದರ್ ಫ್ರೆಂಡ್ ಅವರು. ಆಯ್ತು, ಆ ಹುಡುಗ ಅವ್ರ ಜೊತೆ ಬಂದಿದ್ದು. ಐ ಮೀನ್ ಅವ್ರು ಮೊದಲನೇ ಸಾರಿ ಚಾಟ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ನಿಮಗೆ ಗೊತ್ತಾಯ್ತು ಇವರೇ ಯಾವುದು ಇವರೇ ಅದು ಅಂತ ಗೊತ್ತಾಯ್ತಲ್ಲ? ಅವ್ರು ನನಗೆ ಹೇಳಿದ್ರು ಆಮೇಲೆ ನಾನೇ ಅಂತಂದು. ಸೊ ಆಮೇಲೆ ಕಾಳಜಿಗೋಸ್ಕರ ಸ್ವಲ್ಪ ನೀವು ಟ್ಯಾಬ್ಲೆಟ್ಸ್ ಕುರಿತಂತೆ ನೀವೇ ಫೋನ್ ಮಾಡಿದ್ರಿ ಅಥವಾ ನೀವೇ ಮೆಸೇಜ್ ಮಾಡಿದ್ರಾ, ಫೋನ್ ಮಾಡಿದ್ರಾ? ಇಲ್ಲ, ಅವ್ರು ನಾ ಬರ್ತೀನಿ ಅಂತಂದು ಹೋದ್ರು ಅವರು. ಓಕೆ. ನನ್ನ ಬ್ರದರ್ನು ಅಲ್ಲೇ ಇದ್ರಲ್ಲ, ಇದು ಕೊಟ್ಬಿಡತ್ತ ಅವನಿಗೆ ಹೇಳ್ದೆ. ಬಟ್ ಅದು ಆಮೇಲೆ ಬರ್ಬರ್ತ್ ಅದು ಕಂಟಿನ್ಯೂ ಆಯ್ತು ಗುರುಜಿ. ಹಿಂಗ್ ಚಾಟ್ ಮಾಡುದು ಅದು ಇದು. ಏನ್ ಕಂಟಿನ್ಯೂ ಆಯ್ತು? ಅವ್ರು ಮೆಸೇಜ್ ಮಾಡುದು, ನಾ ರಿಪ್ಲೈ ಮಾಡುದು. ಅದು 15 days ತನೂ ನಾ ಅದು ಪೆಂಡಿಂಗ್ ಇಟ್ಟಿದ್ದೆ, ನಾ ಮಾಡ್ಬಾರ್ದಂತೆ. ಏನ್ ಮಾಡಬಾರ್ದು ಅಂತ? ಮೆಸೇಜ್ ಮಾಡಬಾರ್ದು ಅಂತಾನೆ ನಾ ಇದು ಮಾಡಿದ್ದೆ, ಅವಾಯ್ಡ್ ಮಾಡಿದ್ದೆ. ಬಟ್ ಅವರು ಮಾಡ್ತಿದ್ರಾ? ಹಾ, ಮಾಡ್ತಿದ್ರು. ಗುಡ್ ನೈಟ್, ಗುಡ್ ಮಾರ್ನಿಂಗ್. ಅಷ್ಟೊತ್ತಿಗೆ ನಿಮಗೆ ಗೊತ್ತಿತ್ತಾ ಓಕೆ ಅವ್ರಿಗೆ ಮದುವೆ ಆಗಿದೆ, ಮಗು ಇದೆ ಅಂತ ಗೊತ್ತಿತ್ತಲ್ಲ? ಇಲ್ಲ, ನನಗೆ ಆಮೇಲೆ ಗೊತ್ತಾಯ್ತು. ಓ, ನಂಗೆ ಗೊತ್ತೇ ಇಲ್ಲ. ಒಳ್ಳೆ ನರ್ಸ್ ಕತೆ ಆಯ್ತಿದ್ದು. ಆಯ್ತು, ಸರಿ, ಹೇಳವ, ಮುಂದೆ ಕೇಳವ. ಆಮೇಲೆ ಬರ್ಬರ್ತ್ ಅದು ಮೆಸೇಜ್ನು ಆಯ್ತು, ಕಾಲ್ನು ಆಯ್ತು, ಇಬ್ರು ನಡುವೆ ಮಾತುಕತೆನೂ ಆಯ್ತು. ಹಿಂಗ್ ನಾರ್ಮಲ್ ಜಸ್ಟ್ ಫ್ರೆಂಡ್ಸ್ ತರ. ಈಗ ನಾ ಏನೇ ಕೇಳಿದ್ರು ಅವ್ರಿಗೆ ನಾ ಹಾಕಿ ಫ್ರೆಂಡೇ ಇದೀನಿ ಅಂತ ಹೇಳ್ತಾರ ಅವ್ರು. ಇನ್ನೊಮ್ಮೆ ಹೇಳವ, ಏನ್ ಕೇಳ? ನಾನು ಈಗ ಅವಾಗ ನನ್ ಕಾಲ್ ಪಿಕಪ್ ಮಾಡ್ತಿದ್ರು, ನಾ ಮೆಸೇಜ್ ಮಾಡಿಲ್ಲ ಅಂದ್ರೆ ಅವ್ರ ಮೆಸೇಜ್ ಮಾಡ್ತಿದ್ರು, ಇಲ್ಲ ಕಾಲರೇ ಮಾಡ್ತಿದ್ರು. ಇದು ಒಂದ್ 2 months ಆಯ್ತು. ಅದು ಈಗ ಬರ್ಬರ್ತ ಯಾಕೋ ಗೊತ್ತಿಲ್ಲ ಗುರುಜಿ, ಅವ್ರು ನಾ ಮೆಸೇಜ್ ಮಾಡಿದ್ರು ರಿಪ್ಲೈ ಇಲ್ಲ. ಬಟ್ ಅದು ಹಿಂಗ್ ಯಾಕೆ ರೀಸನ್ ಅಂತಂದ್ರೆ ಹೇಳಲಾಗ್ಯಾರ. ಅದು ಡಿಸ್ಕಷನ್ ಹೋದಂಗ ಆಗಿತ್ತು ನನಗೆ. ಬಟ್ ಅದು ಪ್ರೀತಿನಾ ಅಥವಾ ಅಲ್ವಾ? ಇಲ್ಲ ಗುರುಜಿ, ಇಲ್ಲ, ಫ್ರೆಂಡ್ಶಿಪ್. ಮತ್ತೆ ಯಾಕೆ ಈ ಪೊಸೆಸಿವ್ನೆಸ್ ಅಂತಲ್ಲ, ಈಗ ಸಡನ್ ಆಗಿ ಅದಕ್ಕೊಂದು ರೀಸನ್ ಬೇಕಲ್ಲ. ಯಾವ್ದು ಒಂದ್ ಏನಿದ್ರು ಅದಕ್ಕೊಂದು ರೀಸನ್ ಬೇಕಲ್ಲ ಬಿಡ್ಲಕ್ಕ. ಅಂದ್ರೆ ಬಿಡೋ ವಿಚಾರ ಮಾತಾಡ್ತಿದೀಯ ಅಂದ್ರೆ ಅವ್ರು ಕಟ್ಕೊಂಡಿದ್ರಾ? ಐ ಮೀನ್ ಅವ್ರು ಹೇಳಿದ್ರ ನಾನು ಹಿಂಗೆ ಇರ್ತೀನಿ, ನಾನು ಯಾವತ್ತೂ ಬದಲಾಗಲ್ಲ, ಅಥವಾ ನಾನು ಯಾವತ್ತೂ ಮೆಸೇಜ್ ಮಾಡ್ದಂಗೆ ಇರಲ್ಲ, ಓಕೆ ನಾನು ಭರವಸೆ ಕೊಟ್ಟಿದ್ರಾ? ಹೇಳಿದ್ರು, ನಾನೇ ಹೇಳಿದ್ದೆ ಅವ್ರ ಜೊತೆ. ಏನಂತ? ಯಾಕಂದ್ರೆ ನಾವು ಸ್ವಲ್ಪ ಚೈಲ್ಡಿಶ್ ತರ ಇದ್ದೀನಿ. ಯಾಕಂದ್ರೆ ನನ್ನ ಫ್ರೆಂಡ್ಸ್ ಜೊತೆ ಆದ್ರೂ ಹಂಗೆ ಇರೋದು. ಏನ್ ತರ ಇದ್ದೀರಾ? ಅಂದ್ರೆ ನಾ ಸ್ವಲ್ಪ ಹಿಂಗೆ ಸಿಟ್ಟು ಜಾಸ್ತಿ. ಚೈಲ್ಡಿಶ್ ಅಂದ್ರ? ಓಕೆ, ನಾನು ಚೈಲ್ಡಿಶ್ ತರ ಇದ್ದೀನಿ. ಒಂದ್ಸಲಿ ನಾನು ಹಚ್ಕೊಂಡ್ಬಿಟ್ರೆ ಆಮೇಲೆ ನನಗೆ ಕಷ್ಟವಾಗುತ್ತೆ, ಸೊ ಹಂಗೆಲ್ಲ ಹೋಗ್ಬೇಡಿ ಅಂತ ಹೇಳಿದ್ರಿ. ಅವ್ರಿಗೆ ಮೊದ್ಲೇ ವಾರ್ನಿಂಗ್ ಮಾಡಿದ್ದೀನ. ವಾರ್ನಿಂಗು? ಅಯ್ಯೋಯಪ್ಪ. ಓಕೆ. ಅದು ಹಂಗಿಲ್ಲ, ಇಲ್ಲ ಡೇ ಒಳಗ್ ಒಂದಿನ ಆದ್ರೂ ಕಾಲ್ ಮಾಡ್ತೀನಿ, ಇಲ್ಲ ನಾ ಮೆಸೇಜ್ ಮಾಡ್ಲಿಲ್ಲ ಅಂದ್ರೆ ಅವ್ರೇ ನನಗ್ ಮೆಸೇಜ್ ಮಾಡೋದು, ಅದು ಮಾಡ್ತಿದ್ರು. ಅದು ಬರ್ಬರ್ತದ ಏನಾಯ್ತೋ ಗೊತ್ತಿಲ್ಲ, ಏನ್ ರೀಸನ್ ಅಂತಾನು ಗೊತ್ತಿಲ್ಲ ಅದು. ಬಟ್ ಅವರು ಮಾಡ್ತಾರ ಅಂದ್ರೆ ಹಿಂಗ್ ನಾರ್ಮಲ್ ಇದ್ದಾಗ ಆರಾಮಾಗಿ ಮಾತಾಡ್ತಾರ ನನ್ ಜೊತೆ. ಹಿಂಗ ಎಲ್ಲ ಹೊರಗಡೆ ಹೋದ್ರ ಮಾಡಿದ್ರ, ಮನಿ ಬಿಟ್ಟು ಹೊರಗಡೆ ಹೋದ್ರ ಅದೆಲ್ಲ ನಾರ್ಮಲ್ ಆಗಿ ಮಾತಾಡ್ತಾರ. ನಾ ಹಂಗ ಆ ತರ ಮದ್ವೆ ಆಗ್ಯದ ನಿಮ್ ಫ್ಯಾಮಿಲಿ ನನ್ಗೆ ಮೀಟ್ ಮಾಡ್ಸಂತಾನು ಕೇಳಿ ನಾನು. ಯಾಕಂದ್ರೆ ಈಗ ನಾಳೆ
ನಾನ್ ಮ್ಯಾರಿಡ್ ಇದೀನಿ, ಅದ್ ಏನ್ರಿ ಅದು ಅಪವಾದ ನನ್ ಮೇಲೆ ಬರ್ಬೋದಲ್ಲ ಗುರುಜಿ? ನಿನ್ ವಯಸ್ಸಿಗರ ನಾನು ಮೀಟ್ ಮಾಡ್ಸಂತಾನು ನಾ ಕೇಳಿನಿ. ಯಾಕೆಂದ್ರೆ ನೀ ನನ್ ಕೂಡ ಚಾಟ್ ಮಾಡೋದು ಮೆಸೇಜ್ ಮಾಡೋದು ಅಷ್ಟ್ ಸರಿನೂ ಅಲ್ಲ. ಅವ್ರು ಅದು ಇಗ್ನೋರ್ ಮಾಡ್ಕೊತಾನೆ ಬಂದ್ರು, ಹೋಗ್ಲಿ ಬಿಡು ಅಂತ ನಾ ಗಪ್ಪ ಅದೆ. ಈಗ ಫುಲ್ ಅವ್ರು ಹೊರಗಡೆ ಹೋದ್ರ ಮಾತ್ರ ಕೂಡ ಅಷ್ಟ್ ಕ್ಲೋಸ್ ಆಗಿರ್ತಾರ, ಅಂದ್ರೆ ಮಾತಾಡೋದಾಗ್ಲಿ ಮೆಸೇಜ್ ಮಾಡೋದಾಗ್ಲಿ. ಅಂದ್ರೆ ಹೊರಗಡೆ ಹೋಗೋದು ಅಂದ್ರೆ ಹಿಂಗ್ ಔಟ್ ಆಫ್ ಸ್ಟೇಷನ್ ಹಿಂಗ್ ಎಲ್ರಿ ಹೊರಗಡೆ ಹೋದ್ರ ಅದು ಅಂದ್ರೆ ತುಂಬಾ ಗ್ರಾಮಿಕವಾಗಿ ಅಥವಾ ತುಂಬಾ ಹಳ್ಳಿ ಭಾಷೆ ಹೇಳ್ಬೇಕು ಅಂದ್ರೆ 8ರಿಂದ ದೂರ ಇದ್ದಾಗ ಮಾತ್ರ ಮಾತಾಡ್ತಾರೆ. ರೈಟ್. ಓಕೆ, ಅದನ್ನ ನೀವು ತುಂಬಾ ಇಂಗ್ಲಿಷಲ್ಲಿ ಔಟ್ ಆಫ್ ಸ್ಟೇಷನ್ ಅಂತಿದ್ದೀರಿ. ಅರ್ಥ ಆಗ್ತಿಲ್ಲ ಗುರುಜಿ. ಮನೇಲಿದ್ರ ಅದೇ ಅದೇನು ಅರ್ಥವಾಗ್ದಿರೋದೇ ಆಯ್ತವಾ. ಈಗ ಎಲ್ಲರ ಮುಂದೆ ಮಾಡುವಂತದ್ದೇನು ಸಭ್ಯ, ಏನು ಧರ್ಮಪತ್ನಿನ ನೀನು? ಅಲ್ಲ ತಾನೆ? ಈಗ ನೀವು ಕೇಳಿದ್ರೆ ಏನೇ ಹೇಳ್ತಾರೆ? ಈಗ ಅವರು ಅಂದ್ರೆ ನಾಗೆ ಫೋರ್ಸ್ಫುಲಿ ಅವನಿಗೆ ಜೋರ್ ಮಾಡತ್ನೋ ಏನೋ ನನಗೂ ಗೊತ್ತಿಲ್ಲ. ಬಟ್ ಅವ್ರ ಜೊತೆ ನಾನು ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಮಾತಾಡ್ಲಿಲ್ಲ ಅಂದ್ರೆ ಸಮಾಧಾನ ಆಗಲ್ಲ. ಶಬಾಷ್. ಹೋಗ್ಲಿ, ಬಹುಶಃ ಇದಕ್ಕೆ ಅವ್ರ ಹೆಂಡ್ತಿನ ಕೇಳಿದ್ರೆ ಏನೋ ಉತ್ತರ ಕೊಡ್ತಾರೋ ಏನೋ. ಅವ್ರ ಹೆಂಡ್ತಿನೋ ಕೇಳು, ಹಿಂಗೆ ನಿಮ್ಮ ಗಂಡ ಹಿಂಗೆ ರಾತ್ರಿಯಲ್ಲಿ ಮೆಸೇಜ್ ಮಾಡ್ತಿದ್ರು, ಈಗ ನಾನು ತುಂಬ ಹಚ್ಕೊಂಡ್ಬಿಟ್ಟಿದ್ದೀನಿ, ಅದು ಪ್ರೀತಿ ಅಂತ ಏನು ಹೇಳಲ್ಲ, ಆದರೂ ಹಚ್ಕೊಂಡ್ಬಿಟ್ಟಿದ್ದೀನಿ, ಅವ್ರು ಯಾಕೋ ಈಗ ಮೆಸೇಜ್ ಮಾಡಲ್ಲ, ಎಲ್ಲೋ ಔಟ್ ಆಫ್ ಸ್ಟೇಷನ್ ಇದ್ರೆ ಮಾತ್ರ ಮಾಡ್ತಾರೆ, ನೀವು ಒಂಚೂರು ನಿಮ್ಮ ಗಂಡನಿಗೆ ಹೇಳಿ ಅಂತ ಹೇಳಿದ್ರೆ ಅವ್ರು ಒಂಚೂರು ದಾರಿ ಮಾಡ್ತಾರೋ ಏನೋ. ಹೇಳ ಅವ್ರ ಹೆಂಡ್ತಿಗೆ. ಹೇಳ್ತೀಯಾ? ತಪ್ಪಾಗುತ್ತಲ್ಲ ಗುರುಜಿ ಇದು. ಅದೇನ್ ತಪ್ಪಾಗುತ್ತವ? ತಪ್ಪಾಗುತ್ತೆ. ನೀನೇ ಹೇಳ್ದಲ್ಲೋ, ಇಲ್ಲ ಅವ್ರ ಹೆಂಡತಿ ಇದಾರೆ, ಅವ್ರ ಮಕ್ಳಿದಾರೆ, ಎಲ್ಲ ಗೊತ್ತು, ನಾನಾದ್ರೂ ಮಾತಾಡ್ತೀನಿ, ಪ್ರೀತಿ ಏನಿಲ್ಲ. ಪ್ರೀತಿ ಇಲ್ಲ ಗುರುಜಿ, ನಾ ಹೇಳ್ತೀನಲ್ಲ ಪ್ರೀತಿ ಇಲ್ಲ. ಮತ್ತೆ ಪ್ರೀತಿ ಇಲ್ಲದ್ ಇದ್ಯಾವ್ದು? ಇದು ವ್ಯಾಮೋಹ. ಮೆಸೇಜ್ ಮಾಡದೆ ಹೋದ್ರೆ ನನಗೆ ತಡೆಯೋಕ್ಕಾಗಲ್ಲ ಅನ್ನೋದು ಯಾವ್ದಿದು? ತಡೆಯೋಕ್ಕಾಗಲ್ಲ ಅಂತ ಹೇಳ್ತೀನಿ ನಾನು. ಮತ್ತೆ ಅದು ಡೇ ಒಳಗ್ ಒಂದಿನ ಆದ್ರೂ ಮಾತಾಡೋದು ಸಾಕು ನನ್ ಜೊತೆ. ಸರಿ, ಆತನ ಬದುಕಲ್ಲಿ ನೀನು ಏನು? ಯಾರು ನೀನು? ಹೆಂಡ್ತಿನ? ಹಂಗೆಲ್ಲ ಫ್ರೆಂಡ್ಶಿಪ್ ಒಳಗೆ ತಗೊಂಡ್ ಹೊಂಟೀನಿ ಗುರುಜಿ. ಇದು ಮದುವೆ ಆಗಿರೋ ಒಬ್ಬ ವ್ಯಕ್ತಿಯ ಜೊತೆ ಮದುವೆಯಾಗಿಲ್ಲದ ವಯಸ್ಸಿಗೆ ಬಂದಿರೋ ಹೆಣ್ಮಗಳಾಗಿ ಅವನಿಗೆ ಹೆಂಡತಿ ಇದ್ದಾರೆ, ಮಕ್ಕಳಿದ್ದಾರೆ ಅಂತ ಗೊತ್ತಾಗಿ ಇದ್ಯಾವ ಸೀಮೆ ಫ್ರೆಂಡ್ಶಿಪ್ಪು ಅಥವಾ ಇದ್ಯಾವ ಸೀಮೆ ಸಲುಗೆ ಇದು? ಅದೇ ಗುರುಜಿ. 26 ವಯಸ್ಸು, ಲೋಕದ ಅನುಭವ ಇದೆ, ಇಷ್ಟೆಲ್ಲ ಬಂದು ನಿಂತಿದ್ದೀಯಾ. ಅದು ಹೇಗೋ ಅದು? ನಾಳೆ ನಿನಗೆ ಒಬ್ಬ ಗಂಡ ಬರ್ತಾನೆ, ನಿನ್ನನ್ನೊಬ್ಬ ಮದುವೆ ಆಗ್ತಾನೆ, ನೀನು ಅವನನ್ನು ಪಂಚಪ್ರಾಣ ಅಂದುಕೊಂಡು ಅವನನ್ನು ಅಷ್ಟು ನಂಬಿರ್ತೀಯ. ಅವನು ನಿನಗೆ ಗೊತ್ತಿಲ್ಲದಂಗೆ ಔಟ್ ಆಫ್ ಸ್ಟೇಷನ್ ಇದ್ದಾಗ ಯಾವಳನ್ನ ಹೋಗಿ ಮೀಟ್ ಮಾಡಿ ಬಂದು ಯಾವುದೋ ಹೆಣ್ಣಿನ ಜೊತೆ ಅಕ್ರಮವಾಗಿ ನೀನು ಇದಕ್ಕೆ ಸ್ನೇಹಿತೆ ಅನ್ನೋ ಅರ್ಥ ನೀನು ಕೊಡ್ಬೋದವ. ಆದ್ರೆ ಒಂದು ಸಮಾಜದಲ್ಲಿ ಒಂದು ರೀತಿ ನೀತಿ ಅಂತ ಇದೆ, ಹೌದಲ್ಲ? ಇದೆ. ನಾಳೆ ಈಗ ಆ ಹೆಣ್ಣಿನ ಬಗ್ಗೆ ಯೋಚನೆ ಮಾಡು. ನೀನೊಬ್ಳೆ ಹೆಣ್ಣಾಗಿ ಆ ಹೆಣ್ಣಿನ ಬಗ್ಗೆ, ಯಾಕಂದ್ರೆ ಈಗ ನಿನ್ ಜೊತೆ ಮಾತ್ರ ಈ ರೀತಿ ಇದ್ದಾನೆ ಅನ್ನೋದ್ರ ಬಗ್ಗೆ ಮಾತ್ರ ನಿನಗೆ ಖಾತ್ರಿ ಇದೆಯಾ? ನೀನೊಬ್ಳೆ, ಹೌದಾ? ನಿನಗದ್ರ ಬಗ್ಗೆ ಗೊತ್ತಾ? ಗೊತ್ತಿಲ್ಲ, ಹೌದಲ್ಲ? ಈಗ ಒಂದು ಹೆಣ್ಣು ಮಗಳಾಗಿ ನೀನು ಮದುವೆ ಆಗಬೇಕಾಗಿರೋ ವಯಸ್ಸಿಗೆ ಬಂದು ನಿಂತಿದ್ದೀಯಾ. ನಿಂದು ಒಂದು ಅಂತ ನಾಳೆ ಬದುಕು ಕಟ್ಟಿಕೊಳ್ಬೇಕು. ಪಾಪ ಕಷ್ಟಪಟ್ಟವನು ಏನು PUC ಎಲ್ಲೋ 10ನೇ ಕ್ಲಾಸ್ ಮುಗಿದೋ ಮನೆಯಲ್ಲಿ ಮದುವೆ ಮಾಡಿ ಕಳಿಸುವಂಥ ಹಂತದಲ್ಲಿ ಈ ಸಮಾಜ ಇವತ್ತು ಬಂದು ನಿಂತಿದೆ. ಅಂಥದ್ರಲ್ಲಿ ನಿನ್ನನ್ನು ಇಷ್ಟು ಹೊರಗಡೆ ಬಿಡ್ತಾರೆ, ನಂಬಿಕೆ ಇಟ್ಟು ಅಪ್ಪ ಅಮ್ಮ ಆಚೆ ಬಿಡ್ತಾರೆ ಅಂದಾಗ ಹೀಗೆ ನೀನು, ಈಗ ನಾನು ಹೇಳೋದವ ಸ್ನೇಹ ಮಾಡೋದು ಅಥವಾ ಮಾತಾಡೋದು ನಾನು ತಪ್ಪು ಅಂತ ಏನೋ ಹೇಳಲ್ಲ. ಆದರೆ ನಿನ್ನ ಈ ಹಪಹಪಿತನ ಇದೆಯಲ್ಲ, ಅಯ್ಯೋ ನಾನು ಆರಂಭದಲ್ಲಿ ನಾನೇ ದೂರ ಇಟ್ಟೆ ಸಹ, ನಾನು ಮೆಸೇಜನ್ನು ಪ್ರೀತಿ ಅಂದುಕೊಂಡೇನು ಅವನಿಗೆ ಮೆಸೇಜ್ ಮಾಡಿಲ್ಲ ಸರ್, ಬಟ್ ಈಗ ಯಾಕೋ ನನಗೆ ಅದನ್ನು ಮೆಸೇಜ್ ಬರದೆ ಹೋದರೆ ಏನೋ ಒಂದು ಭಾವನೆ ಬರುತ್ತೆ ಸರ್, ಏನೋ ಒಂಥರ ಅನಿಸುತ್ತೆ. ಅಂದರೆ ಮದುವೆ ಆಗಿ ಹೆಂಡತಿ ಮಕ್ಕಳಿರೋ ಒಬ್ಬ ಪುರುಷನ ಕುರಿತು ಒಂದು ಹೆಣ್ಣುಮಗಳು ಈ ರೀತಿ ಆಲೋಚನೆ ಮಾಡ್ತಾಳೆ ಅಂದರೆ ಒಂದು ಇಲ್ಲಿ 2 ಬದುಕು ಹಾಳಾಗ್ತವೆ. ಒಂದು, ಆತನಿಗೆ ಬುದ್ಧಿ ಇದೆಯೋ ಇಲ್ವೋ ಅದು ನಿನಗೆ ಬೇಡ. ಆತ ಒಬ್ಬ ಗಂಡಸಾಗಿ ಪುರುಷನಾಗಿ ಅವನು ಹೆಂಗೋ ಬಚಾವ್ ಆಗ್ಬಿಡ್ತಾನವ.
ಬಟ್ ನಿನ್ನ ಬದುಕು ಹಂಗಾಗೋದಿಲ್ಲ. ಯಾಕಂದ್ರೆ ಇಲ್ಲಿ ಅರ್ಥ ಮಾಡ್ಕೋ, ಈಗ ನೀನು ಇದು ಈ ವಯಸ್ಸಂತದ್ದವ, ಅದು ನಾಯಿ ಕೂಡ ಜಿಂಕೆ ಥರ ಕಾಣುತ್ತೆ, ಅದು ಮಾಯಾಮೃಗ. ಆ ಜಿಂಕೆ ಥರನೇ ಕಾಣುತ್ತೆ, ಎಲ್ಲವೂ ಹಂಗನ್ಸುತ್ತೆ, ಭಾವನೆಗೆ ಬರುತ್ತೆ. ಅಯ್ಯೋ ನಾವು ಪ್ರೀತಿ ಮಾಡ್ತಿಲ್ಲ ಸರ್, ಬಟ್ ಆದರೂ ನಾವು ಹಿಂಗೇನೋ ನನಗೆ ಅವನು ಮೆಸೇಜ್ ಮಾಡದೆ ಹೋದ್ರೆ ಒಂಥರ ಭಾವನೆ ಸರ್. ಇವೆಲ್ಲ ಏನಾಗ್ಬಿಡುತ್ತೆ ನಿಮಗೆ. ನೀವು ಈಗ ನಿನ್ನ ಬದುಕಲ್ಲೂ ಯಾರೋ ಒಬ್ಬ ಹುಡುಗ ಬಂದು ನಿನಗೂ ತಾಳಿ ಕಟ್ಟಿ ನೀನು ಒಂದು ಮನೆಗೆ ಸೊಸೆಯಾಗಿ ಹೋಗಿ ಅಲ್ಲಿಂದ ನಿಜವಾದ ಸಂಬಂಧಗಳೇನು, ಗಂಡನಿಗೆ ಹೆಂಡತಿ ಹೇಗಿರಬೇಕು, ಹೆಂಡತಿ ಗಂಡ ಹೇಗಿರಬೇಕು, ಗಂಡ ಹೆಂಡತಿಯ ಕಣ್ಣು ಮುಂದೆ ಇಲ್ಲದಿದ್ದಾಗಲೂ ಎಷ್ಟು ಗಂಡ ನಿಯತ್ತಾಗಿರೋದು ಸಂಸಾರದ ನೆಮ್ಮದಿಯ ನಿರ್ಧಾರ ಮಾಡುತ್ತೆ, ಅಥವಾ ಗಂಡ ಕಣ್ಮುಂದೆ ಇಲ್ಲದೇ ಇದ್ದಾಗಲೂ ಹೆಂಡತಿ ಹೊರಗಡೆ ಇದ್ದಾಗಲೂ ಎಷ್ಟು ನಿಯತ್ತಾಗಿರಬೇಕು, ಅದು ಒಂದು ಸಂಸಾರಕ್ಕೆ ಎಷ್ಟು ಮುಖ್ಯವಾಗುತ್ತೆ. ಹೀಗೆ ಹೊರಗಡೆ ಕಳ್ಳಾಟ ಆಡೋದಿದೆಯಲ್ಲವ, ಇದು ಒಂದು 2-3 ದಿನ ಒಂದಷ್ಟು ದಿನ ಆಡಬಹುದು, ಆದ್ರೆ ಅದಕ್ಕೂ ಒಂದು ಕೊನೆ ದಿನ ಅಂತ ಇದೆ. ನೀನು ಹೇಳೋದಲ್ಲ, ಈಗ ಅರ್ಥ ಮಾಡ್ಕೋ. ಈಗ ನೀನು ಆತ ಏನೋ ಆಸೆ ಪಡ್ತಾನೆ, ಅಥವಾ ಆತ ಏನೋ ಮೆಸೇಜ್ ಮಾಡ್ತಾನೆ, ಅಥವಾ ಆತನಿಗೇನೋ ಒಂದು ಯೋಚನೆ ಆಲೋಚನೆಗಳು ಇರ್ಬೋದು. ಟೈಮ್ ಪಾಸ್ ಮಾಡೋಣ, ಮನೆಗೆ ಹೋದಾಗ ಹೆಂಡತಿ ಮುಂದೆ ನಿಯತ್ತಾಗಿರೋಣ, ಹೊರಗಡೆ ಬಂದಾಗ ಆ ನಿಯತ್ ಕಳ್ಕೊಳ್ಳೋಕೊಬ್ರು ಬೇಕಲ್ಲ. ನಾನು ಈ ಹುಡುಗನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ, ಲೋಕದಲ್ಲಿ ಅಂತವ್ರು ಇದ್ದಾರವ ಇವತ್ತು. ಹೆಂಡತಿ ಮುಂದೆ ಇದು ನನ್ನ ಲೈಫ್ ಒಳಗೆ ಫಸ್ಟ್ ಎಕ್ಸ್ಪೀರಿಯನ್ಸ್ ಗುರುಜಿ. ನೀವು ಹೇಳ್ಬೇಕಂದ್ರೆ ಈಗ ಒಂದು ಕೆಂಡವನ್ನ ಮುಟ್ಟಿದ್ರೆ ಸುಡುತ್ತೆ ಅಂತ ಯಾವ ಶಾಲೆಯಲ್ಲಿ ಹೇಳ್ಕೊಟ್ರು, ಅದು ಗೊತ್ತಾಯ್ತಲ್ವ ನಿನಗೆ? ಒಂದೋ ಯಾವಾಗಲೂ ಗೊತ್ತಿಲ್ದಂಗೆ ಕೆಂಡದೊಳಗೆ ಕೈ ಇಟ್ಬಿಟ್ಟು ಅನುಭವಕ್ಕೆ ಬಂತು, ಇಲ್ಲ ಯಾರೋ ದೊಡ್ಡವರು ಅಜ್ಜಿನೋ ತಾತನೋ ಅಪ್ಪ ಅಮ್ಮನೋ ಹೇಳಿದ್ರು ಕೆಂಡಕ್ಕೆ ಕೈ ಇಡಬೇಡವ ಅದು ಬೆಂಕಿ ಸುಡುತ್ತೆ ಅಂತ, ಇಲ್ಲ ಯಾರೋ ಮೇಷ್ಟ್ರು ಹೇಳಿದ್ರು, ಇಲ್ಲ ಯಾರೋ ಸುಟ್ಕೊಂಡಿದ್ದ ನೋಡ್ ಕಲ್ತೆ. ಅಂದ್ರೆ ನೋಡಿಯೋ ಕೇಳಿಯೋ ಸ್ವತಃ ಅನುಭವಿಸಿಯೋ ಹೇಗೋ ಕೆಟ್ಟದ್ದನ್ನು ಕೆಟ್ಟದ್ದು ಅಂತ ತಿಳ್ಕೊಳ್ಳಿಕ್ಕೆ ದೊಡ್ಡ ವಿಶ್ವವಿದ್ಯಾಲಯಕ್ಕೆ ಹೋಗ್ಬೇಕಾಗಿಲ್ಲ, ಹೌದಲ್ಲ? ಅಯ್ಯೋ ನನಗಿದು ಫಸ್ಟ್ ಟೈಮ್ ಅಂದುಕೊಂಡು ಅನ್ನ ತಿನ್ನೋ ಬಾಯಲ್ಲಿ ಏನು ಹೊಲಿಸ್ತೀನಲ್ಲ, ಹೌದಲ್ಲ? ಇಂತಹ ವಿಚಾರಗಳಲ್ಲಿ ಅದು ಹೇಗೆ 4 ಜನ ಪಂಚಾಯಿತಿಯ ಮುಂದೆ ಅಯ್ಯೋ ಇದು ನನ್ನ ಫಸ್ಟ್ ಟೈಮ್ ಅಂತ ಹೇಳೋಕ್ಕಾಗುತ್ತ ನಾವು? ಅದು ಈಗ ನಿನ್ನ ಹಣೆ ಬರ ಕೆಟ್ಟು ಏನೋ ಹಿಂಗೆ ಮುಂದುವರೆದೆ, ಆತ ಎಲ್ಲೋ ಔಟ್ ಆಫ್ ಸ್ಟೇಷನ್ ಇದ್ದಾಗಲೇ ನಿನ್ನ ಜೊತೆ ಮಾತಾಡಿ ಫೋನ್ ಮಾಡಿ ಮೆಸೇಜ್ ಮಾಡಿ ಮಾತಾಡ್ತಿದ್ದ ಅಂತ ಅಂದ್ಕೊಳ್ಳೋಣ. ಆ ಹೆಂಡತಿಯ ಮುಂದೆ ನಿಯತ್ತಾಗಿದ್ದು ಹೊರಗಡೆ ಹೋದಾಗ ಮಾತ್ರ ನಿನ್ನ ಜೊತೆ ತುಂಬ ಮುಕ್ತವಾಗಿ ಏನೇನೋ ಮಾತಾಡ್ತಿದ್ದ. ಈಗ ನೀನು ಅಂದ್ಕೊಳ್ತೀಯ ನಮ್ಮದು ಸ್ನೇಹ ಅದರಿಂದ ಆಚೆ ಏನೂ ಇಲ್ಲ ಅಂತ, ಬಟ್ ಯಾವ ಕಡೆಯಿಂದಲೋ ಒಂದು ಕಡೆಯಿಂದಲೇ ಮೋಹ ಶುರುವಾದಾಗ, ನೀನು ಹಾದಿ ತಪ್ಪಿದಾಗ ಆ ಮೆಸೇಜ್ಗಳು ಟೈಪಿಂಗ್ಗಳಾಗಿ ಅಲ್ಲೆಲ್ಲೋ ಅಥವಾ ಅಲ್ಲೇ ಮೆಸೇಜ್ಗಳ ಅಕ್ಷರಗಳಾಗಿ ಉಳಿದು ಅದೇ ಅವ್ರ ಹೆಂಡತಿ ಕೈಗೆ ಸಿಕ್ಕಿ ಕಡೆಗೆ ಅವಳು ಬಂದು ನಿನ್ನ ಜುಟ್ಟಿಟ್ಕೊಂಡಾಗ ನೀನು ಯಾರಿಗೂ ಉತ್ತರ ಹೇಳ್ತೀಯ? ಇದೊಂದು ಸಮಯ ಇದೆಯಲ್ಲ ತಾಯಿ, ಇದು ಸ್ವಯಂ ನೀನು ಅರ್ಥ ಮಾಡ್ಕೋ. ಇದು ನಿನ್ನ ಬದುಕನ್ನು ಅತ್ಯಂತ ಅದ್ಭುತ ಆಗಿಸುವ ಸಮಯವೂ ಹೌದು. ಸ್ವಲ್ಪ ಯಾಮಾರಿದ್ರೆ ನೀನು ಈ ಲೋಕದ ಯಾವ ಪುರುಷರಿಗೂ ಬೇಡವಾದವಳಾಗ್ಬಿಡ್ತೀಯ. ಯಾಕಂದ್ರೆ ಒಬ್ಬ ಪುರುಷ ಅಂದ್ರೆ ಗೌರವಾನ್ವಿತ ಪುರುಷ ಗೌರವಾನ್ವಿತ ಹೆಣ್ಣನ್ನೇ ಸ್ವೀಕರಿಸ್ತಾನೆ ಹೊರತು ಒಬ್ಬ ವೇಶ್ಯೆಯನ್ನು ಜನ ಸ್ವೀಕರಿಸ್ತಾರೆ, ಆದ್ರೆ ಸಂಸಾರಕ್ಕಲ್ಲ, ಹೌದಲ್ವಾ? ಸುಖದ ಆಸೆಗೆ ಎಂತ ಹೆಣ್ಣನ್ನು ಬೇಕಾದರೂ ಸ್ವೀಕರಿಸ್ತಾರೆ, ಸಂಸಾರಕ್ಕೆ ಅಂದಾಗ ನಡತೆ ನೋಡ್ತಾರೆ, ಹೌದಲ್ಲ? ನಿನ್ನ ಬದುಕಿನ ಈ ಸ್ಥಿತಿ ಒಂದು 26-25 ಈ ವಯಸ್ಸಲ್ಲಿದೆಯಾ, ಹೊರಗಡೆ ಹೋಗ್ಲಿಕ್ಕೆ ತಂದೆ ತಾಯಿ ಸ್ವತಂತ್ರ ಕೊಟ್ಟಿದ್ದಾರೆ, ಓದ್ತಾ ಅಥವಾ ಕೆಲಸ ಮಾಡ್ತಾ ಇದೆಯಾ, ದುಡಿತಾ ಇದೆಯಾ. ಬಟ್ ಈ ಸಮಯದಲ್ಲಿ ಹೇಳ್ತೀನಿ, ನೀನು ಪ್ರೀತಿ ಮಾಡ್ತೀಯಾ, ಯಾವುದೋ ಹುಡುಗನ ಪರಿಚಯ ಮಾಡ್ಕೊಳ್ತೀಯಾ, ಅಲ್ಲಿ ಪ್ರೀತಿ ಬೆಳೆಯುತ್ತೆ, ಅವ್ರ ತಂದೆ ತಾಯಿ ಒಪ್ಪಿಸ್ತೀಯಾ ಅಥವಾ ನಿನ್ನ ತಂದೆ ತಾಯಿ ಒಪ್ಪಿಸ್ತೀಯಾ, ಯಾಕಂದ್ರೆ ನೀನು ಒಂದು ಗೌರವಾನ್ವಿತ ಜಾಬಲ್ಲಿ ಇದ್ದೀಯಾ ಅಥವಾ ನಿನ್ನ ಶ್ರಮದಿಂದ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಳ್ಳೋ ಪ್ರಯತ್ನ ಮಾಡ್ತಿದ್ದೀಯ, ಆದರೆ ಅದೆಲ್ಲ ಬೇರೆ ಲೆಕ್ಕ. ಆದರೆ ಮದುವೆಯಾಗಿರುವ ಪುರುಷನ ಬದುಕಲ್ಲಿ ನೀನು ಬರೋದಿದೆಯಲ್ಲ, ಯಾವ ಕಡೆಯಿಂದ ಬಂದರೂ ಕಡೆಗೆ ನಿನ್ನ ಹತ್ರನೇ ಬಂದು ನಿಲ್ಲುತ್ತೆ ಆ ತಪ್ಪು. ಯಾಕಂದ್ರೆ ಅವ್ರ ಹೆಂಡತಿ ನನ್ನ ಸಂಸಾರ ಬಂದು ಹಾಳು ಮಾಡಿಬಿಟ್ಟಲ್ಲೇ ಅಂತ ಅಂದ್ರೆ ನಿನ್ನ ಹತ್ರ ಏನೂ ಉತ್ತರ ಇಲ್ಲ. ನೀನು ಕೇಳೋದಾದ್ರೆ ಈತನ ಕೇಳಬೇಕು ಹೊರತು ಅವನ ಹೆಂಡತಿಗೆ ನೀನು ಏನೂ ಉತ್ತರ ಕೊಡ್ಲಿಕ್ಕೆ ಆಗಲ್ಲ. ಅದು ಒಪ್ಕೋತೀನಿ ಗುರುಜಿನ. ಈಗ ಅದಕ್ಕೆ ಅವ್ರು ಹಿಂಗ್ ಮಾಡ್ತಿದಾರ ನನ್ಗೆ ಗೊತ್ತಾಗಿ ಈಗ ನಾ ಅವ್ರ ಜೊತೆ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡೋ ಈ ಸಮಯದಲ್ಲಿ ಹಳೆ ನೆನಪುಗಳು ಕಾಡಬಹುದೇನೋ, ತೊಂದರೆ ಇಲ್ಲ. ಅಥವಾ ನೀನು ನಿನ್ನ ಮನಸ್ಸಿಗೆ ಯಾವುದೋ ಒಂದನ್ನು ರೂಢಿ ಮಾಡಿಸ್ಬಿಟ್ಟಿದ್ದೆ, ರಾತ್ರಿ 10 ಗಂಟೆ ಆದರೆ ಫೋನ್ ಕೈಗೆ ಬರ್ತಿತ್ತು, ಅವ್ರ ಜೊತೆ ಮಾತಾಡ್ತಿದ್ರಿ. ಅಂದರೆ ಯಾವುದೋ ಒಂದನ್ನು ನಿನ್ನ ಇಂದ್ರಿಯಗಳಿಗೆ, ನಿನ್ನ ಮನಸ್ಸಿಗೆ, ನಿನ್ನ ವಯಸ್ಸಿನ ಆ ಹಸಿವನ್ನು ನೀಗಿಸ್ಲಿಕ್ಕೆ ಕೆಲವೊಂದು ರೂಢಿಗಳನ್ನು ನೀನು ಮಾಡ್ಕೊಂಡಿದ್ದೆ, ಹೌದಲ್ಲವಾ? ಇಲ್ಲ ಗುರುಜಿನ, ಅವ್ರ ಜೊತೆ ಮಾತಾಡ್ತಿದ್ದಿಲ್ಲ.
ಅದ್ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಆದ್ರೆ ಗುಡ್ ನೈಟ್ ಅಷ್ಟೇ, ಅದ್ರೊಳಗ ಏನಿಲ್ಲ. ಅದನ್ನು ಯಾಕೆ ನೀನ್ ಮಾಡ್ಬೇಕು? ನೀನ್ ಯಾರು? ಅದು ಅದು ನಂದೇ ತಪ್ಪು ಗುರುಜಿ, ಅದೇ ಹೇಳ್ತಿದ್ದೀನಲ್ಲ. ಕೇಳಿಸ್ಕೊ, ನೀನ್ ಯಾರು? ನನಗಿಲ್ಲಿ ನಿನಗಿಂತ ಆ ಹೆಣ್ಣು ನನಗೆ ಮುಖ್ಯ. ಈತ ಏನೋ ಆಯ್ತು, ಆತ ಏನೋ ಬೇಜವಾಬ್ದಾರಿ ಮನುಷ್ಯ, ಆತಂಗೇನೋ ಬುದ್ಧಿ ಇಲ್ಲ. ಆ ಹೆಣ್ಣು ಯಾಕೆ ನರಳಬೇಕು ನಿಮ್ ಕಡೆಯಿಂದ? ಯಾಕಂದ್ರೆ ಒಬ್ಬ ಪುರುಷನ ಪ್ರೀತಿಯನ್ನ ಹೀಗೆ ಅಕ್ರಮವಾಗಿ ಇನ್ನೊಬ್ಬಳು ಹೀರ್ಕೊಳ್ಳುತ್ತಿದ್ದಾಳೆ ಅಂದಾಗ ನಿಜವಾದ ಹೆಂಡತಿಗೆ ಆ ಪ್ರೀತಿ ಸಿಗೋದ್ರಲ್ಲಿ ಕೊರತೆ ಆಗುತ್ತೆ, ಹೌದಲ್ಲವಾ? ಹೌದು ಗುರುಜಿ, ಹೌದು. ನಿನಗೆ ನಾಳೆ ಗಂಡ ಅಂತ ಬಂದು ನಿನ್ನ ಗಂಡ ಹೀಗೆ ನಿನ್ನ ಕಣ್ಣು ತಪ್ಪಿಸಿ ಒಂದು ವೇಳೆ ಔಟ್ ಆಫ್ ಸ್ಟೇಷನ್ ಹೋದಾಗಲೇ ಅನಾಹುತ ಮಾಡಿಕೊಂಡು ಬಂದ, ನಿನಗೆ ಗೊತ್ತಿರಲಿಲ್ಲ ಅಂದ ಮಾತ್ರಕ್ಕೆ ಯಾವತ್ತೋ ಒಂದು ದಿವಸ ಗೊತ್ತಾದಾಗ ನಿನಗೆ ದುಃಖ ಆಗುತ್ತಲ್ವಾ? ಹಾಗಾಗಿ ಈ ಸಮಯದಲ್ಲಿ 26ರವರೆಗೇನೆ ಸುಮ್ಮನೆ ಗೌರವ ಶುದ್ಧ ಸಂಸ್ಕಾರಗಳಾಗಿ ಶುದ್ಧ ಕ್ಯಾರೆಕ್ಟರ್ ಉಳಿಸ್ಕೊಂಡು ಬಂದಿದ್ದೀ, ಇಲ್ಲಿ ಯಾಕೆ ಎಡುಕ್ತೀಯವ್ವ? ತೊಂದರೆ ಇಲ್ಲ. ಈಗ ನೀನು ಹೇಳ್ಕೊಂಡಿದ್ದು ತಪ್ಪಲ್ಲ. ಅಯ್ಯೋ ನನಗೆ ಆ ಭಾವನೆಗಳು ಬಂದಿತ್ತು, ಅಥವಾ ನನಗೆ ಅವ್ರ ಮೇಲೆ ಏನು ಮದುವೆ ಆಗಬೇಕು, ಅಥವಾ ಅವ್ರ ಹೆಂಡತಿ ಇದ್ದಾರೆ, ಅವ್ರಿಗೆ ಮಕ್ಕಳಿದ್ದಾರೆ, ಎಲ್ಲ ಗೊತ್ತು ಗುರುಗಳೇ. ಅದು ಆಗಿಯೂ ಏನೋ ಒಂದು ಏನೋ ಮಾಡಲಿಲ್ವಲ್ಲ, ನಾನೇನು ಮಾಡಿದೆ, ಅಥವಾ ಮಾತು ಕೊಟ್ಟಿದ್ರಲ್ಲ, ಇವ್ರ ಮಾತನ್ನು ನಂಬಿಕೊಂಡು ಹೋಗೋಕಲ್ಲ. ನಿನಗೆ ತಂದೆ ತಾಯಿ ಇದ್ದಾರೆ, ನಿನ್ನ ತಂಗಿದಿರು ಅಂತ ಇಬ್ಬರಿದ್ದಾರೆ, ಹೌದಲ್ಲ? ಒಬ್ಬ ಅಕ್ಕಳಾಗಿ ನಿನ್ನಲ್ಲಿ ಒಂಚೂರು ಎಡವಟ್ಟಾದ್ರೆ ತಂಗಿದಿರು ಬದುಕು ಕೊಳೆದು ಹೋಗ್ಬಿಡುತ್ತೆ. ಹಾಗಾಗಿ ನೀನೇನು ಮಾಡವ, ಆ ಎದುರುಗಡೆ ಎಲ್ಲೋ ಹಾಫ್ ಲೈನ್ ಸಿಕ್ಕಾಗ ಚೆನ್ನಾಗಿದ್ದೀರಾ, ಕಾಫಿ ಕುಡಿಯೋನ್ ಬನ್ನಿ ಅಂತ ಮಾತಾಡಿಸಿ, ತೊಂದರೆ ಇಲ್ಲ. ಆದರೆ ಆನ್ಲೈನ್ ಇದಾವಲ್ಲ, ಇವೆಲ್ಲ ತುಂಬಾ ದೊಡ್ಡ ಸಾಕ್ಷಿಗಳಾಗಿ ನಿಂತ್ಕೊಂಡ್ಬಿಡ್ತವೆ ಒಂದು ಕೆಟ್ಟ ಗಳಿಗೆಯಲ್ಲಿ, ಹೌದಲ್ಲ? ಯಾಕಂದ್ರೆ ಇವತ್ತು ಆನ್ಲೈನಲ್ಲಿ ಅಥವಾ ನಶೆಯ ಸಮಯದಲ್ಲಿ ಏನೋ ಆ ಹುಡುಗಾಟಿಕೆ ಬುದ್ಧಿಯಲ್ಲಿ ಮಾತಾಡಿದ ವಿಚಾರಗಳು ಕೂಡ ನಾಳೆ ನಿನ್ ಜುಟ್ಟಿಟ್ಕೊಂಡು ರೋಡಲ್ಲಿ ಎಳ್ಕೊಂಡು ಹೋಗೋ ತರ ಆಗ್ಬಿಡ್ತವೆ. ಕರೆಕ್ಟ್ ಗುರುಜಿ, ಅದೇ ಹೇಳ್ತೀನಿ. ಅದು ಸ್ವಲ್ಪ ನನ್ ಸ್ಟ್ರೆಸ್ ಆಗತ್ತಿದೆ ಗುರುಜಿ ಅದ್ರ ಸಂಬಂಧ. ನಿನ್ನ ಸ್ಟ್ರೆಸ್ ರಿಲೀಫ್ಗೆ ಬೇರೆ ದಾರಿ ಹುಡುಕೋ, ಈ ದಾರಿ ಅಲ್ಲ. ಇಲ್ಲ 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 ಇಲ್ಲ, ನಾ ಹೇಳ್ತಿದ್ದೀನಲ್ಲ. ಇಲ್ಲ ಅವ್ರನ್ನ ಇನ್ನ ನಾ ಈಗ ಫ್ರೆಂಡ್ಶಿಪ್ ಬೇಡ ಅಂದ್ರೆ ಅದು ಬಿಟ್ಟು ಬಿಟ್ಟಿನ ಗುರುಜಿ. ಈಗ ಬಿಟ್ಟಾದ ಮೇಲೂ ಅದ್ರ ಬಗ್ಗೆ ಚರ್ಚೆ ಬೇಡ. ಯಾವುದು ಅಧರ್ಮವೋ, ಯಾವುದು ಯೋಗ್ಯ ಮಾರ್ಗವಲ್ಲವೋ, ಅಥವಾ ಯಾವುದು ಅಕ್ರಮವೋ ಅದರ ಕುರಿತು ಹೆಚ್ಚು ಚರ್ಚೆ ಆಗುವುದೇ ನಿಷಿದ್ಧ. ಇಲ್ಲ ಗುರುಜಿ, ಅವ್ರು ನನ್ ಪರಿಚಯ ಆಗಿ 1.5 ತಿಂಗಳಾಯ್ತು ಅಷ್ಟೇ. ಅದು ಎಷ್ಟಾದ್ರೂ ಆಗಲಿ, ಅಲ್ಲಿಂದ ಮೆಸೇಜ್ ಬರಲಿಲ್ಲ ಅಂತ ಮನಸ್ಸಲ್ಲಿ ಒಂದು ಅಳುಕು ಬರಬೇಕು ಅಂದ್ರೆ ನಿನ್ನಲ್ಲಿ ಏನೋ ತಳುಕು ಶುರುವಾಗಿರ್ಬೇಕು. ಅರ್ಥ ಆಯ್ತಲ್ಲ? ಇಲ್ಲ ಇಲ್ಲ ಇಲ್ಲ, ಆಗಿದ್ಯೋ ಇಲ್ವ ನಿನ್ ಮನಸ್ಸಾಕ್ಷಿಗೆ ಬಿಡ್ತೀನಿ. ಸುಮ್ನೆ ಯಾವುದು ಆ ಪೊಸೆಸಿವ್ನೆಸ್ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲ ಪೊಸೆಸಿವ್ನೆಸ್ ಅಂತಲ್ಲ ಗುರುಜಿ. ಮತ್ತೆ ಅದಕ್ಕೆ ಇನ್ನೇನು ಹೆಸರು ಕೊಡ್ತಿ? ಕೊಡವ ಆಯ್ತಾಗ, ಆಯ್ತು ಆಯ್ತು, ನಾನು ದಡ್ಡ, ನಿನಗೆ ಮೆಸೇಜ್ ಬಂದಿಲ್ಲ, ಅಥವಾ ಅವನು ಮಾತು ಕೊಟ್ಟಿದ್ದ ದಿವಸಕ್ಕೆ ಒಂದಾದ್ರೂ ಮಾಡ್ತೀನಿ ಎಂದಿದ್ದ, ಅದನ್ನು ಮಾಡಿಲ್ಲ ಅಂತ ನೀನು ಕೇಳೋವಷ್ಟು ಮುಂದುವರೆದಿದ್ದೀಯ ಅಂದ್ರೆ ಅದಕ್ಕೆ ಆ ಹೆಸರನ್ನು ಬಿಟ್ಟು ಬೇರೆ ಹೆಸರು ಕೊಡು, ನೋಡೋಣ ಹೇಳ್ತೀನಿ. ಇಲ್ಲ ಗುರುಜಿ, ಅಂದ್ರೆ ಸಡನ್ ಆಗಿ ರೀಸನ್ ಏನಂತ ಹೇಳಿ. ನಿನ್ನ ನಾನು ಕೆಟ್ಟ ಉದಾಹರಣೆಯಾಗಿ ಅಥವಾ ಈ ವಿಚಾರದಲ್ಲಿ ನಿನ್ನ ಮುಂದುವರಿಸ್ಲಿಕ್ಕೆ ನಾನು ಇಷ್ಟಪಡಲ್ಲ. ಇಲ್ಲ, ನನಗೆ ಸ್ಟ್ರೆಸ್ ಫ್ರೀ ಮಾಡ್ಬೇಕು ಗುರುಜಿ. ಏನ್ ಸ್ಟ್ರೆಸ್ ಫ್ರೀ ಮಾಡೋದು? ಯಾಕಂದ್ರೆ ನನಗೆ ಕಾನ್ಸಂಟ್ರೇಟ್ ಆಗು. ನೀನ್ ಅದನ್ನ ಮುಂದುವರೆದು ಕೇಳು. ನೀನ್ ಅಲ್ಲೇ ಯಾಕೆ ಉಳ್ಕೊಳ್ತಿದೀಯ? ಏನ್ ನಿನ್ಗೆ ನಾನು ಅದನ್ನ ಸಂಬಂಧ ಜೋಡಿಸ್ಕೊಡಕ್ ಬಂದಿದ್ದೀನ? ಮಾಡ್ತಿರೋದು ಕೆಟ್ಟ ಕೆಲಸ ಬೇಡ. ಅದು ಗೊತ್ತಿರೋದಲ್ಲ, ಪಾಲಿಸ್ಬೇಕು. ಈ ಸಮಯದಲ್ಲಿ ಅಂಥದ್ದೊಂದು ಇಂದ್ರಿಯ ನಿಗ್ರಹ, ಅಂಥದ್ದೊಂದು ಮನೋ ನಿಗ್ರಹ ಬೇಕು. ಈ ಸಮಯದಲ್ಲಿ ನೀನು ಅದನ್ನ ನಂಗೆ ಸ್ಟ್ರೆಸ್, ಅದು ಬೇರೆ ದಾರಿ ಇದಾವೆ. ಸ್ಟ್ರೆಸ್ ಯಾಕೆ ಬರ್ತಾ ಇದೆ? ಸ್ಟ್ರೆಸ್ ಯಾಕೆ ಮಾಡ್ಕೊಳ್ತೀಯ? ನಿನ್ನ ಉದಾಹರಣೆಗೆ ಅಥವಾ ನಿನ್ನ ಕತೆ ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದ್ರೆ ಸಮಾಜಕ್ಕೆ ತಪ್ಪು ಸಂದೇಶ ಹೋಗುತ್ತೆ. ಅರೆ ಬೇಡಮ್ಮ, ಕೆಟ್ಟದ್ದು. ಇನ್ನೊಂದು ಹೆಣ್ಣಿಗೆ ನಿನ್ನಿಂದ ಅನ್ಯಾಯ ಆಗ್ಲಿಕ್ಕೆ ನಾನು ಬಿಡಲ್ಲ, ಅಥವಾ ನಾನು ಅದನ್ನು ಒಪ್ಪಲ್ಲ. ಅಂಡ್ ಹಂಗೊಂದು ವೇಳೆ ನೀನು ಕದ್ದು ಮುಚ್ಚಿ ಮಾಡ್ತೀಯ ಅಂದ್ರೆ ಅದನ್ನ ನಿನ್ನ ಗಂಡನ ರೂಪದಲ್ಲಿ ನಿನಗದು ಅನ್ಯಾಯವಾಗ್ಬಿಡ್ಲಿ, ಬಿಡು. ಇಲ್ಲ ಗುರುಜಿ, ಇಲ್ಲ, ಅದು ತಲೆಗೆ ಇಲ್ಲ ಈಗ ನನಗ. ಇಲ್ಲ ಅಂದ್ರೆ ಮರ್ಯಾದೆಯಿಂದ, ಗೌರವದಿಂದ ನಿನ್ನ ತಂದೆ ತಾಯಿ ಕೊಟ್ಟಿರೋ ಸ್ವಾತಂತ್ರ್ಯವನ್ನ ಉಳಿಸ್ಕೊಂಡು ಅದಕ್ಕೆ ತಕ್ಕನಾಗಿ ನಡ್ಕೊಂಡು, ಪ್ರೀತಿ ಪ್ರೇಮದ ಕುರಿತು ನಾನು ಏನೂ ಮಾತಾಡ್ತಿಲ್ಲ, ಅದು ಹೊಲಸು, ಅದು ನಿಷಿದ್ಧ ಅಂತ ನಾನು ಹೇಳ್ತಾ ಇಲ್ಲ. ಆದ್ರೆ ಪರಪುರುಷ ಅಥವಾ ಇನ್ನೊಬ್ಬಳಿಗೆ ಸ್ವಂತವಾಗಿರುವ ಪುರುಷನ ವಿಚಾರದಲ್ಲಿ ಇಂಥದ್ದೊಂದು ಚಿಕ್ಕ ವ್ಯಾಮೋಹ ಬರೋದು ಕೂಡ ಅದು ಅಧರ್ಮ. ಅದು ತುಂಬಾ ದೊಡ್ಡ ದುರಂತಗಳಿಗೆ ಕಾರಣವಾಗುತ್ತೆ. ಇದನ್ನು ಬಿಡು.
ಆಯ್ತು. ಆ ನಿನ್ನ ಕೆಲಸ ಮಾಡ್ತೀಯ. ಈಗ ಪೇಷಂಟಾಗಿ ಬಂದವ್ರ ಜೊತೆ ಎಲ್ಲ ಹಿಂಗೆ ನೀನು ಪರಿಚಯ ಇದ್ದ ಈ ಸಮಯದಲ್ಲಿ ತುಂಬ ಕನ್ನಡಿ ಹಾಗೆ ನೀನು ಬದುಕು. ಒಂಚೂರು ಗೊತ್ತಿಲ್ಲದೆ ಯಾವ ಕಡೆಯಿಂದಲೋ ಬಂದು ಒಂದು ಪೆಟ್ಟು ಬಿತ್ತು, ನೀನು ಎಷ್ಟು ರಕ್ಷಣೆ ಮಾಡ್ಕೊಳ್ಳಿಕ್ಕೆ ಹೋದ್ರೂ ಎಲ್ಲಿಂದಲೋ ಒಂದು ಬಂದು ಆ ಕನ್ನಡಿ ಹೊಡೆದು ಹೋಯ್ತು ಅಂದ್ರೆ ಆಮೇಲೆ ಏನು ಮಾಡಿದ್ರು ಸರಿ ಮಾಡ್ಕೊಳ್ಳೋಕ್ಕಾಗಲ್ಲ ನೀನು. ಆಯ್ತು. ಬಿಡ್ತೀಯ ಈಗ ಆತನ್ನ? ಬಿಡ್ತೀನಕ್ಕೆ ಏನಿಲ್ಲ ಗುರುಜಿ. ಮತ್ತೆ ಯಾಕೆ ಮಾತು ಅದ್ರ ಬಗ್ಗೆ? ಇಲ್ಲ, ಈಗ ಈಗ ನಿಮ್ ಜೊತೆ ಮಾತಾಡದ್ನಲ್ಲ, ನನ್ನ ಜೊತೆ ಮಾತಾಡ್ದಾಗಲ್ಲ, ನಿನ್ನ ಹೃದಯದಲ್ಲಿ ಅಥವಾ ಅದ್ರ ಕುರಿತು ಏನೋ ಒಂದು ವ್ಯಕ್ತಪಡಿಸ್ತಾ ಇದ್ದೀಯಾ, ನಿನಗೆ ಅದ್ರ ಬಗ್ಗೆ ಒಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ನಾನು ಯಾಕೆ ನಿನ್ನ ವಿಚಾರವಾಗಿ ಗದರಬೇಕಾಯಿತು? ನಿನ್ನ ಉದ್ದೇಶ ನೀನು ಕಷ್ಟಪಟ್ಟು ಈ ಇಲ್ಲಿ 26ವರೆಗೂ ಯಾರ ಬಾಯಿಗೂ ಸಿಗದಂಗೆ ಬಂದಿರೋ ನೀನು ಇಲ್ಲಿ ಬಹುಶಃ ಒಂದು ವೇಳೆ ಮದುವೆ ಆಗದ ಹುಡುಗನ ಜೀವನದಲ್ಲಿ ಹೋಗಿ ಇಂಥದ್ದೇನೋ ಆದರೆ ಬಿಡಪ್ಪ ಎಲ್ಲರ ಜೀವನದಲ್ಲೂ ಆಗುತ್ತೆ ಅಂತ ಅನ್ಬೋದು. ಆದರೆ ಇಲ್ಲಿ ಮದುವೆ ಆಗಿರೋ ಹುಡುಗನ ಜೀವನದಲ್ಲಿ ಹೋದಾಗ ಇದು ಕಥೆನೇ ಬೇರೆ ಆಗ್ಬಿಡುತ್ತಿದ್ದು. ಈಗ ಆಯ್ತು, ಇದಕ್ಕೆ ಮುಂಚೆ ನೀನು ಒಂದು ಮದುವೆ ಆಗದಿರೋ ಹುಡುಗನ ಜೀವನದಲ್ಲಿ ಏನೋ ಆಯ್ತಲ್ವಾ, ಅದು ಹೆಚ್ಚೇನು ಚರ್ಚೆ ಆಗಲಿಲ್ಲ. ಯಾಕೆ? ಅಯ್ಯೋ ಮದುವೆ ಆಗಿಲ್ದಿರೋ ಒಂದು ಹೆಣ್ಣು ಅಂದರೆ ಅವಳ ಬದುಕಲ್ಲಿ ಇಂಥವು ಯಾರೋ ಬರ್ತಾರೆ, ಕೇಳ್ತಾರೆ, ನಂಬಿಸ್ತಾರೆ, ಕೆಲವೊಮ್ಮೆ ಆಗಲ್ಲ ಅಂತ ಆಗುತ್ತೆ. ಬಟ್ ಮದುವೆ ಆಗಿರೋ ಹುಡುಗನ ಜೀವನದಲ್ಲಿ ನೀನು ಹಿಂಗೆ ನಿನ್ನ ಉದ್ದೇಶ ಕೆಟ್ಟದ್ದಲ್ಲದೆ ಇರಬಹುದು, ಆದರೆ ನೀನು ಪಾದಾರ್ಪಣೆ ಮಾಡೋ ಅವಶ್ಯಕತೆನೇ ಇರಲಿಲ್ವಲ್ಲ ಅಲ್ಲಿ. ಅವ್ರು ಪೇಷಂಟಾಗಿ ಬಂದಿದ್ರು, ಅವ್ರಿಗೇನೋ ವಿಶೇಷ ಅನ್ನಿಸ್ತು, ನಂಬರ್ ತಗೊಂಡ್ರು, ಮಾತಾಡಿದ್ರು, ಮುಗೀತು. ನೀನು ನನಗೆ ಪ್ರಾಮಿಸ್ ಮಾಡು, ಅಥವಾ ಅವ್ನು ನನಗೆ ಪ್ರಾಮಿಸ್ ಮಾಡಿದ್ದ ನಾನು ನಿನ್ನ ಜೊತೆ ದಿವಸಕ್ಕೆ 2-3 ಆದರೂ ಮಾತೇ ಆಡ್ತೀನಿ ಅಂದುಕೊಂಡು ನೀನು ಅದನ್ನು ಮುಂದುವರಿಸೋ ಅನಿವಾರ್ಯತೆನೇ ಇಲ್ವಲ್ಲ ಅಲ್ಲಿ. ನೀನು ಪೇಷಂಟ್ ಆಗ್ಬಿಡ್ತೀಯ, ಆಮೇಲೆ ಸರಿ ಮಾಡದೇ ಇರೋ ಪೇಷಂಟ್ ಆಗ್ಬಿಡ್ತೀಯ. ಹಾಗಾಗಿ ಈ ವಿಚಾರದಲ್ಲಿ ನೀನು 4 ಜನಕ್ಕೆ ಹೌದು ನೋಡು, ನೀನು ಒಂದು ಆಸ್ಪತ್ರೆಯಲ್ಲಿ ಅಥವಾ ಒಂದೇನು ರೆಸ್ಪಾನ್ಸಿಬಲ್ ಆಗಿ ಒಂದು ಕೆಲಸ ಮಾಡಿಕೊಂಡು ಒಂದು ಗುರಿ ಕಡೆ, ಒಂದು ಕನಸು ಕಡೆ, ನೀನು ಬದುಕನ್ನು ಕಟ್ಕೊಳ್ಳೋ ಕಡೆ ಹೋಗ್ತಿದ್ದೀಯ. ಬಟ್ ಈ ವಿಚಾರದಲ್ಲಿ ಅರ್ಥ ಮಾಡ್ಕೋ, ಟೈಮ್ ಪಾಸ್ಗೂ ಅಂತಲೂ ಯಾವ ಹುಡುಗನ ಬದುಕಲ್ಲೂ ನಂಬಿಕೆ ಹುಟ್ಟಿಸಬೇಡಿ ಅಥವಾ ಅವರ ಪ್ರಾಮಿಸ್ಗಳನ್ನು ನಂಬಬೇಡಿ. ನಿನ್ನ ತಂದೆ ತಾಯಿ ಅಥವಾ ನೀನು ಒಪ್ಪಿದ ಹುಡುಗ ಅವ್ರ ತಂದೆ ತಾಯಿಯಲ್ಲಿ ಒಪ್ಪಿಸಿ, ನಿನ್ನ ತಂದೆ ತಾಯಿ ಒಪ್ಪಿಸಿ, ಆ ತಾಳಿ ಕಟ್ಟಿಸಿಕೊಂಡು ಆನಂತರ ನಿನ್ನ ಕನಸುಗಳನ್ನು, ಗೋಪುರಗಳನ್ನು ಶುರು ಮಾಡ್ಕೋ. ಅದಕ್ಕೂ ಮುಂಚೆ ನೀನು ಏನು ಮಾಡಿಕೊಂಡ್ರು ಎಲ್ಲರೂ ಅವರವರ ಸುಖ, ಅವರವ್ರ ಇಚ್ಛೆಗಳು ಈಡೇರೋವರೆಗೂ ಇರ್ತಾರೆ. ಆಮೇಲೆ ಎಲ್ಲರೂ ವ್ಯಕ್ತಿತ್ವ ಬದಲಾಯಿಸ್ಕೊಳ್ತಾರೆ. ಆಮೇಲೆ ಹಿಂಗೊಂದಿವ್ಸ ನೀನು ದುಃಖ ಪಡ್ಕೊಂಡು ಕೂತ್ಕೋಬೇಕಾಗುತ್ತೆ. ಈ ವಿಚಾರದಲ್ಲಿ ನೀನು ಹಚ್ಕೊಂಡ್ಬಿಟ್ಟಿದ್ಯಾ ಅಥವಾ ಏನೋ ಮುಳುಗೋಗ್ಬಿಟ್ಟಿದ್ಯಾ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಆ ಕಡೆ ಹೊರಡ್ತಿದ್ದಂತೂ ಸತ್ಯ. ಇವತ್ತಲ್ಲ ನಾಳೆ ಸುಮ್ಮನೆ ಯಾವುದೋ ಒಂದು ಸಮಯದಲ್ಲಿ ಏನೋ ಮಾತಾಡಿ, ಏನೋ ಒಂದು ಎಡವಟ್ಟಾಗಿ, ಏನೋ ತಪ್ಪು ಮೆಸೇಜ್ಗಳು ಹೋಗಿ ಅದಿನ್ನು ಯಾರ ಕೈಗೂ ಸಿಕ್ಕಿ ಯಾಕೆ ಬೇಕವ ಅವೆಲ್ಲ? ಹೌದೋ ಇಲ್ವೋ? ದಯವಿಟ್ಟು ಅರ್ಥ ಮಾಡ್ಕೋ, ನಿನ್ನ ತಂದೆ ತಾಯಿಗಳು ನಂಬಿಕೆ ಇಟ್ಟು ಹೊರಗಡೆ ಕಳಿಸಿದ್ದಾರೆ. ಇಷ್ಟೇ ತಾಯಿ, ನಾವು ಇನ್ನೊಬ್ರಿಗೆ ಏನು ಕೊಡ್ತೀವಿ, ನನಗೂ ಭಗವಂತ ಅದನ್ನೇ ಕೊಡ್ತಾನೆ. ನೀನು ಒಂದು ವೇಳೆ ಈಗ ನಿನಗೆ ಅಂತಲೇ ತಗೊಳ್ಬೇಡ ಈ ಮಾತಾ, ಬಟ್ ಸುಮ್ಮನೆ ಕ್ಯಾಶುವಲ್ಲಾಗಿ ಯೂನಿವರ್ಸಲ್ ಆಗಿ ತಿಳ್ಕೊಂಡಿರು. ನೀನು ಒಬ್ಬ ಹೆಣ್ಣು ಮಗಳ ಗಂಡನನ್ನು ಒಂದು ವೇಳೆ ಯಾರೋ ಒಂದು ಹೆಣ್ಮಗಳು ಅಥವಾ ನೀನೇ ಅಂದ್ಕೋ, ಒಬ್ಬ ಮನೆಯಲ್ಲಿ ಗಂಡನನ್ನು ನಂಬಿಕೆ ಇಟ್ಟು ಹೊರಗಡೆ ಕಳಿಸಿರುವ ಒಂದು ಹೆಣ್ಣು ಮಗಳ ಸಂಸಾರಕ್ಕೆ ಹೆಣ್ಣಾಗಿ ನೀನು ಅಡ್ಡ ಹೋಗ್ತೀಯ ಅಂದರೆ ನಾಳೆ ನಿನ್ನ ಸಂಸಾರಕ್ಕೆ ಅಡ್ಡ ಬರೋಕೆ ನಿನ್ನ ಗಂಡನ ಕಿತ್ಕೊಳ್ಳೋಕೆ ಒಬ್ಳು ನುಡ್ಸಿರ್ತಾನೆ ದೇವರು. ಅರ್ಥವಾಯ್ತಲ್ಲ? ನಾನಿವತ್ತು ಇನ್ನೊಬ್ಬ ಹೆಣ್ಣು ಮಗಳ ಗಂಡನನ್ನು ನನ್ನ ಬುಟ್ಟಿಗೆ ಹಾಕ್ಕೊಂಡೆ ಅನ್ನೋದಾದರೆ, ಒಂದು ವೇಳೆ ಸುಮ್ಮನೆ ನಿನಗೆ ಅಂತ ಅಂದ್ಕೊಳ್ಬೇಡ, ನನ್ನ ಗಂಡನನ್ನು ಬುಟ್ಟಿಗೆ ಹಾಕೊಳ್ಳೋಕೆ ಒಬ್ಬ ನುಡ್ಸಿರ್ತಾನೆ ಬಿಡು. ಇವತ್ತು ನಾನು ಆ ಹೆಣ್ಮಗಳಿಗೆ ಕೊಟ್ಟ ದುಃಖ ನಾನೊಂದು ದಿವಸ ಅನುಭವಿಸಬೇಕು, ಅದು ಶತಸಿದ್ಧ. ಹಾಗಾಗಿ ಇಲ್ಲಿ ಈ ವಿಚಾರವನ್ನು ಬಿಟ್ಟು ಎಲ್ಲೋ ಆಫ್ಲೈನ್ ಸಿಕ್ಕಿದ್ರೆ ಮಾತಾಡಿಸು, ಅದ್ರ ಹೊರತಾಗಿ ಆನ್ಲೈನ್ ನಿನ್ನ ಮೆಸೇಜ್ಗಳು ಹೆಚ್ಚಾದಷ್ಟು ಅಥವಾ ಆತ ಸಾರಿ ನಾನು ಅಲ್ಲಿಗೋಗಿದ್ದೆ ಇಲ್ಲಿಗೋಗಿದ್ದೆ ಬೇಡವ್ವ, ಆತ 2 ಮಕ್ಕಳು 1 ಮಕ್ಕಳು ತಂದೆ ಮತ್ತು ಇನ್ಯಾರಿಗೋ ಗಂಡ, ಆ ತಂದೆ 1000 ಇರ್ತವೆ.
ಅದರ ನಡುವೆ ನೀನು ಏನೋ ತಮಾಷೆಗೆ ಅಂತ ಮಾತಾಡೋಕೆ ಹೋಗಿ, ಫ್ರೆಂಡ್ ಆಗಿ ಅಂತ ಮಾತಾಡೋಕೆ ಹೋಗಿ ಎಡವಟ್ಟು ಮಾಡಿಕೊಳ್ಳೋದು ಬೇಡ. ಇದು ಯಾಕೆ ಇದನ್ನು ಒತ್ತಿ ಹೇಳ್ತಾ ಇದ್ದೀನಿ ಅಂತ ನಿನಗೆ ಮುಂದೆ ಗೊತ್ತಾಗುತ್ತೆ. ಇದನ್ನು ಪಾಲಿಸ್ದೋ ಆಗಲಿ, ಎಲ್ಲ ಒಳ್ಳೆಯದಾಗಲಿ, ನಿನಗೂ ಒಂದೊಳ್ಳೆ ಗಂಡ ಸಿಕ್ಕಿ ನಿನಗೂ ಒಂದೊಳ್ಳೆ ಬದುಕು ಸೆಟ್ಲ್ ಆಗಲಿ. ಆ ಮದುವೆಯ ಕುರಿತು ತಿರಸ್ಕಾರ ಬೇಡ, ಕೆಟ್ಟ ವ್ಯಕ್ತಿಗಳ ಕುರಿತು ತಿರಸ್ಕಾರ ಇರಲಿ. ಮದುವೆ ಅನ್ನೋದು ಅದ್ಭುತವಾದ ಬಂದ್. ನಿನ್ನ ತಂದೆ ತಾಯಿನೂ ಹಿಂಗೆ ಅಂದಿದ್ರೆ ನೀನು ಇಲ್ಲಿರ್ತಾನೆ ಇರಲಿಲ್ವಲ್ಲ, ಹೌದಲ್ವಾ? ಮದುವೆ ಅನ್ನೋದು ನಿಷಿದ್ಧ ಅಲ್ಲ, ಅಥವಾ ಅದು ಮದುವೆ ಅನ್ನೋದೇ ಗಂಡಾಂತರದ ವಿಚಾರ ಅಲ್ಲ. ಅದ್ಭುತ. ಗೃಹಸ್ಥ ಜೀವನವೇ ಶ್ರೇಷ್ಠ. ನಮ್ಮಲ್ಲಿ ಸನ್ಯಾಸ ಶ್ರೇಷ್ಠವ, ಬ್ರಹ್ಮಚರ್ಯ ಶ್ರೇಷ್ಠವ, ಗೃಹಸ್ಥ ಶ್ರೇಷ್ಠವ, ವಾನಪ್ರಸ್ಥ ಅಂದರೆ ವರ್ಣ 4 ಆಶ್ರಮಗಳಿದ್ದಾವೆ. ಸನ್ಯಾಸಾಶ್ರಮ, ಬ್ರಹ್ಮಚರ್ಯಾಶ್ರಮ, ಗೃಹಸ್ಥಾಶ್ರಮ, ವಾನಪ್ರಸ್ಥಾಶ್ರಮ. ಇದರಲ್ಲಿ ಯಾವುದು ಶ್ರೇಷ್ಠ ಅಂದರೆ ಬ್ರಹ್ಮಚರ್ಯಾಶ್ರಮನೂ ಶ್ರೇಷ್ಠವಲ್ಲ, ಸನ್ಯಾಸಾಶ್ರಮವೂ ಶ್ರೇಷ್ಠವಲ್ಲ, ವಾನಪ್ರಸ್ಥವೂ ಶ್ರೇಷ್ಠವಲ್ಲ. ಎಲ್ಲದಕ್ಕಿಂತ ಶ್ರೇಷ್ಠವಾದ ಗೃಹಸ್ಥಾಶ್ರಮ ಅಂದರೆ ದಂಪತಿಗಳಾಗಿ ಬದುಕಿ ಗಂಡ ಹೆಂಡತಿಯಾಗಿ ಚೆನ್ನಾಗಿದ್ದು ಮಕ್ಕಳು ಮರಿ ಮಾಡಿಕೊಂಡು ಸಂಸಾರ ಚೆನ್ನಾಗಿದ್ದರೆ ಅವನು ಬ್ರಹ್ಮಚಾರಿಗೂ ಅನ್ನ ಹಾಕ್ಬೋದು, ಸನ್ಯಾಸಿಗೂ ಅನ್ನ ಹಾಕ್ಬೋದು. ವಾನಪ್ರಸ್ಥ ಅಂದರೆ ವನದಲ್ಲಿ ವಾಸಿಸುವ ವಯಸ್ಸಾದ ಜೀವಗಳಿಗೂ ಅಂದರೆ ಒಂದು ಸಮಾಜದಲ್ಲಿ ಸಂಸಾರ ದಂಪತಿಗಳು ಚೆನ್ನಾಗಿದ್ದುಬಿಟ್ರೆ ಇನ್ನು ಮಿಕ್ಕಿದ ಎಲ್ಲ ಆಶ್ರಮವನ್ನು ಅವರು ಸಾಕ್ತಾರೆ. ಒಬ್ಬ ಸನ್ಯಾಸಿ ಬಂದು ಭವತಿ ಭಿಕ್ಷಾನ್ ದೇಹಿ ಅಂತ ಒಬ್ಬ ಗಂಡ ಹೆಂಡತಿ ಅಥವಾ ತುಂಬು ಮನೆಯಲ್ಲೇ ಬಂದು ಕೇಳಬೇಕಲ್ವ ನಾವ? ಸನ್ಯಾಸಿ ಹೋಗಿ ಸನ್ಯಾಸಿ ಮನೆ ಮುಂದೆ ಭಿಕ್ಷೆ ಹಾಕಿ ಅಂತ ಕೇಳಲ್ಲ. ಸನ್ಯಾಸಿ ಬಂದು ಸಂಸಾರಿ ಮನೆ ಮುಂದೆಲೇ ಭಿಕ್ಷೆ ಹಾಕಿ ಅಂತ ಕೇಳೋದು. ಸಂಸಾರಿಗಳೇ ಶ್ರೇಷ್ಠರು. ಯಾವಾಗ? ನಾನು ಒಳ್ಳೆಯ ಸಂಗಾತಿಯನ್ನು ಆಯ್ಕೆ ಮಾಡಬೇಕಾದ್ರೆ ಮಾಡಿದ್ರೆ ಸಂಸಾರ ಚಂದ. ಇಲ್ಲ ಅಂದರೆ ನೀನು ಹೇಳ್ದಂಗೆ ಸಂಸಾರ ಅದು ಮೂರಾ ಬಟ್ಟೆ. ಹಂಗೆ ನಿನ್ನ ಪಾಲಿಗೆ ಸಂಸಾರ ಅದ್ಭುತ ಇರಬೇಕು ಅಂದ್ರೆ ಏನು ಮಾಡಬೇಕು? ನಾನು ಇನ್ನೊಂದು ಸಂಸಾರ ಕೊಳ್ಳಿ ಇಟ್ಟಿರಬಾರ್ದು, ಕನ್ಸಲ್ಲೂ ಇಟ್ಟಿರಬಾರ್ದು. ನೀನು ಇಟ್ಟಿದೀಯ ಅಂತ ಹೇಳ್ತಾ ಇಲ್ಲ, ಕನ್ಸಲ್ಲೂ ಇಟ್ಟಿರಬಾರ್ದು. ಯಾಕಂದ್ರೆ ನಿನಗೆ ಒಂದು ಹೆಣ್ಣಾಗಿ ನಿನ್ನ ಮನಸ್ಸು ಹಿಡಿತದಲ್ಲಿ ಇದೆಯವ, ಆದ್ರೆ ಹುಡುಗರು ಹಂಗಿರಲ್ಲ ಕೆಲವೊಮ್ಮೆ. ನಿನ್ನ ಕಾರಣಕ್ಕೆ ತಪ್ಪುಬಿಟ್ಟೆ, ನಾನು ಆದಿ ತಪ್ಪುಬಿಟ್ಟೆ ಅಂತ ನಾಳೆ ಹೇಳ್ಬಿಟ್ರೆ ನೀನು ಏನೂ ಉತ್ತರ ಕೊಡೋಕ್ಕಾಗಲ್ಲ ಆಮೇಲೆ. ಇಲ್ಲ ಇವಳೆ ಹಂಗ್ ಮಾಡಿದ್ಲು ಅದಕ್ಕೆ ನಾನು ಹಂಗ್ ಮಾಡಿದೆ ತಪ್ಪಾಯ್ತು ಅಂದ್ರೆ ಮುಗೀತು, ಎಲ್ಲ ನಿನ್ನ ತಲೆ ಮೇಲೆ ಬಂದ್ಬಿಡುತ್ತೆ ಆಮೇಲೆ. ಹಾಗಾಗಿ ನೀನು ಇಷ್ಟು ವರ್ಷ ಹಿಡಿತದಿಂದ ಬದುಕಿದ್ದೀಯವ, ಇಲ್ಲೂ ಹಾಗೆ ಬದುಕು. ನಿನ್ನ ಪಾಲಿಗೆ ಒದ್ದ ಸಂಗಾತಿಯನ್ನ ಹುಡುಕೋ, ಒಳ್ಳೇದಾಗ್ಲಿ, ಆರೋಗ್ಯ ಕಾಪಾಡ್ಕೋ. ಬಟ್ ಈತನ ವಿಚಾರದಲ್ಲಿ ಅಥವಾ ಇನ್ಯಾರು ಆಸ್ಪತ್ರೆಗೆ ಬಂದ ಪೇಷಂಟ್ಗಳನ್ನೆಲ್ಲ ನಂಬರ್ ಬಂದ್ರು ಅವ್ರಿಗೆ ಫೋನ್ ಮಾಡಿ ಕಾಳಜಿ ಮಾಡುವಷ್ಟು ಒಳ್ಳೆ ನರ್ಸ್ ಆಗ್ಬೇಡ. ಆಯ್ತವ ಒಳ್ಳೇದಾಗ್ಲಿ. ಆ ವಿಚಾರವಾಗಿ ಯಾವುದೇ ಕಾರಣಕ್ಕೂ ಆತನೇ ಒತ್ತಾಯ ಮಾಡಿದ್ರು ಕೂಡ ಇಲ್ಲಪ್ಪ, ಎಲ್ಲೇ ಎದುರುಗಡೆ ಬಂದರೆ ಖಂಡಿತ ಮಾತಾಡಿಸ್ತೀನಿ, ಅದ್ರ ಹೊರತಾಗಿ ನಾನು ಯಾವುದೇ ಕಾರಣಕ್ಕೂ ಮುಂದುವರಿಯಲ್ಲ, ನನಗೆ ಗುರುಗಳು ಹೇಳಿದ್ದಾರೆ ಅಂತ ಅಂದ್ಬಿಟ್ಟು ನಿನ್ನ ಪಾಡಿಗೆ ನಿನ್ನ ಜೀವನ ನೋಡ್ಕೊಂಡು ಹೋಗವ, ನಿನಗೂ ಒಳ್ಳೇದಾಗುತ್ತೆ. ಆಯ್ತಾ? ನಿನ್ ಶುಭವಾಗ್ಲವ. ನೋಡಿ, ಇಲ್ಲಿ ಯಾಕೆ ಸ್ವಲ್ಪ ನಾನು ರೇಗದೆ, ಕ್ಷಮಿಸಿ. ನಿನಗೆ ಬೇಜಾರಾಗಿದ್ರೆ ಕ್ಷಮಿಸವ. ನಾನು ಕೇವಲ ನಿನ್ನ ಹಿತಕ್ಕೆ ಹೇಳಿದೆ ಸ್ವಲ್ಪ. ಅಂದರೆ ನೀನೇ ಹೇಳ್ತೀಯ ಅದನ್ನ, ಇಲ್ಲ ನಾನು ಅದನ್ನು ಬಿಟ್ಬಿಟ್ಟಿದ್ದೀನಿ ಅಂತ ಹೇಳ್ತೀಯ, ಮತ್ತೆ ಮುಂದುವರಿಸ್ತೀಯ. ಅವ್ರು ಹೇಳಿದ್ರಲ್ವಾ, ಅವ್ರು ಪ್ರಾಮಿಸ್ ಮಾಡಿದ್ರಲ್ವ, ಅರೆ ಬಿಟ್ಟಿದ್ದೀನಿ ಅಂದರೆ ಅಷ್ಟೇ, ಬಿಟ್ಟಿದ್ದೀನಿ ಮತ್ತು ಮಾತು ಮುಂದುವರಿಸ್ತಿದೀಯ ನೀನು. ಅವಾಗ ಏನಾಗ್ಬಿಡುತ್ತೆ, ಸಮಾಜ ಓ ಹೌದೇನೋ ಮೆಸೇಜ್ ಮಾಡ್ಬೋದೇನೋ, ಬಟ್ ಪ್ರೀತಿ ಗೀತಿ ಅಂತ ಏನು ಅಂದ್ಕೊಳಂಗಿಲ್ಲ, ಆದ್ರೆ ಮೆಸೇಜ್ ಮಾಡ್ಬೋದೇನೋ, ಮಾತಾಡ್ಬೋದೇನೋ ಅನ್ನೋ ಥರ ಆಗ್ಬಿಡುತ್ತೆ ಆಮೇಲೆ ಸಮಾಜಕ್ಕೆ. ಸಮಾಜ ತುಂಬ ದಡ್ಡರಿದ್ದಾರೆ ಅಂತ ಏನು ಹೇಳಲ್ಲ, ಪಾಪ ಕೆಲವೊಂದು ಇನ್ನೂ ಅರಳ್ತಾ ಇರೋ ಯುವ ಮನಸ್ಸುಗಳಿರ್ತವೆ, ಅಥವಾ ನಿಮ್ಮಂಗೆ ಚಿಕ್ಕ ವಯಸ್ಸಿನ ಹೆಣ್ಣುಮಕ್ಳು ಇರ್ತಾರೆ. ಅವ್ರಿಗೆ ಹೌದೌದು ನಾವು ತಂದೆ ತಾಯಿ ಗೊತ್ತಿಲ್ದಂಗೆ ನಾವು ಯಾರ್ದಾದ್ರೂ ನಮಗಿಂತ ದೊಡ್ಡವರಿಗೆ ಮೆಸೇಜ್ ಮಾಡ್ಬೋದು, ಮಾತಾಡ್ಬೋದು, ಅಂಕಲ್ಗಳಿಗೆ ಮೆಸೇಜ್ ಮಾಡ್ಬೋದು ಅನ್ನೋ ಥರ ಆಗ್ಬಿಡುತ್ತಲ್ವಾ. ಹಂಗಾಗಬಾರ್ದು ಅಂತ ನನಗೆ ಅರ್ಥವಾಗುತ್ತೆ. ನೀನೇನು ತಪ್ಪು ಮಾಡಿಲ್ಲ, ಆದರೆ ಯಾವುದೇ ಕಾರಣಕ್ಕೂ ಒಂದು ಹೆಣ್ಮಗಳಾಗಿ ನೋಡವಾ, ನೀನು ನರ್ಸ್ ಆಗು, ಡಾಕ್ಟರ್ ಆಗು, ಕಡೆಗೆ DC ಆಗು, ಕಡೆಗೆ ಇನ್ನೇನೋ ದೊಡ್ಡದೇ ಆಗು, ನಾನು ಬೇಡ ಅನ್ನಲ್ಲ. ಆದರೆ ನೀವು ಅಧಿಕಾರದಲ್ಲಿ ಹಣ ದುಡಿಲಿಕ್ಕೆ ಏನೋ ಸಮಾಜದಲ್ಲಿ ಸ್ಥಾನಮಾನಗಳು ಬೇರೆ ಇರ್ಬೋದು, ಆದರೆ ಹೆಣ್ಣು ಅನ್ನೋ ವಿಚಾರ ಇದೆಯಲ್ಲವಾ, ಅಷ್ಟೇ ಸಾಕು. ಸಮಾಜದಲ್ಲಿ ನಿಮ್ಮನ್ನು ನೀನು DC ಆಗಿರು, ನೀನು ಏನೇ ಆಗಿರು,
ಆ ದೃಷ್ಟಿಯನ್ನು ನಿನ್ನ ಮೇಲೆ ಬೀರ್ತಾರೆ. ನೀವು ಎಚ್ಚರವಾಗಿರಬೇಕು. ಬಿಡು, ನಾನು ಅದು, ನಾನು ಇದು, ನಾನು ಎಲ್ಲರಂಗಲ್ಲ. ಹೆಣ್ಣು ತಾನೇ ಅಲ್ವಾ? ಹೆಣ್ಣಿನ ಕುರಿತಾಗಿ ಸಮಾಜದ ಭಾವನೆಗಳು ಬದಲಾಗಿಲ್ಲ, ನೀವು ಬದುಕಲ್ಲಿ ಸ್ಥಾನಮಾನಗಳು ಬದಲಾಗಿದ್ದಾವೆ. ಆದರೆ ಹೆಣ್ಣಿನ ಕುರಿತು ಲೋಕದ ಕೆಲವು ಕಾಮದೃಷ್ಟಿಗಳು ಹಾಗೇ ಇದ್ದಾವೆ. ಹಾಗಾಗಿ ನೀವು ಹೆಣ್ಣು ಅನ್ನೋದನ್ನು ಮರಿಬಾರ್ದು. ನಾನೀಗ ಏನು ದೊಡ್ಡ ಕೆಲಸದಲ್ಲಿದ್ದೀನಿ ಅಂದ್ಕೊಂಡು ಎಲ್ಲೋ ಸುಮ್ಮನೆ ಮಧ್ಯರಾತ್ರಿ ಎಲ್ಲೆಲ್ಲೋ ಹೋಗೋದು, ಯಾರ್ಯಾರ ಜೊತೆನೋ ಹೋಗೋದು. ಈಗೆಲ್ಲಮ್ಮ ನಾವೆಲ್ಲ ಬದಲಾಗಿದ್ದೀವಮ್ಮ, ನಾವೆಲ್ಲ ಫುಲ್ ಈಗ ಮಾಡ್ರನ್ನು, ನಾವು ಫುಲ್ ಈಗ ದುಡಿತೀವಿ, ಅದು ಇದು ಅಂದುಕೊಂಡು. ಅಂದರೆ ಒಂದು ಹೆಣ್ಣು ತಾನು ತನ್ನನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ಒಂದು ರೀತಿ ನೀತಿ ಇದ್ದಾವೆ ಅಲ್ವಾ? ಹಾಗಾಗಿ ನೀವೇನೇ ದೊಡ್ಡ ಸ್ಥಾನದಲ್ಲಿರಿ, ಏನೇ ಆಗಿರಿ, ಆ ತಗ್ಗಿ ಬಗ್ಗೆ ನಡೆಯೋದನ್ನು ಕಲ್ತ್ಕೊಳ್ಬೇಕು. ನಿನಗೆ ಒಳ್ಳೇದಾಗಲಮ್ಮ ಪಾಪ. ನರ್ಸ್ ಅಥವಾ ನರ್ಸ್ ಫೀಲ್ಡಲ್ಲಿ ಅಥವಾ ಮೆಡಿಕಲಲ್ಲಿ ಇದ್ದುಕೊಂಡು ಏನೋ ಮಾಡ್ತಿದ್ದೀರಿ. ನಾನು ಯಾಕಂದರೆ ಈ ಮೆಡಿಕಲಲ್ಲಿ ನರ್ಸ್ ಅಂತ ಎಷ್ಟು ಜನ ಹೆಣ್ಮಕ್ಳು ಪಾಪ ಈ ರೀತಿ ಮೋಸ ಹೋಗಿದ್ದೂ ಕೇಳಿದ್ದೀನಿ, ಮೋಸ ಮಾಡಿದ್ದೂ ಕೇಳಿದ್ದೀನಿ ಅಲ್ವಾ? ನೀವು ನಿಮ್ಮ ಆಸ್ಪತ್ರೆಗೆ ಬಂದ ರೋಗಿಗಳನ್ನು ತಮ್ಮನ ರೀತಿಯಲ್ಲೋ, ಅಣ್ಣನ ರೀತಿಯಲ್ಲೋ, ತಂದೆ ತಾಯಿ ರೀತಿಯಲ್ಲೋ ಆ ರೀತಿ ಕಾಣಿ. ಬಟ್ ಅಲ್ಲಿರುವ ರೋಗಿಗಳ ರೋಗ ದೇಹಕ್ಕೆ ಬಂದಿದೆ, ಆದರೆ ಮನಸ್ಸಿಗೆ ರೋಗ ಬಂದಿರಲ್ಲ. ಅವರು ಮೆಸೇಜ್ ಮಾಡೋದು, ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವ್ರು ನಿಮ್ಮನ್ನು ಕಾಳಾಕೋದು, ಇವೆಲ್ಲ ನಡೀತವೆ. ಅದನ್ನು ನೀವು ಎಂಟರ್ಟೈನ್ಮೆಂಟ್ ಮಾಡಬಾರ್ದು, ಎಂಟರ್ಟೈನ್ ಮಾಡಬಾರ್ದು. ಓಕೆ ಫೈನ್, ನಗ್ತಾ ಬಿಟ್ಬಿಡ್ಬೇಕು, ಏನು ತೊಂದರೆ ಇಲ್ಲ. ಯಾಕ್ರಿ ಮೆಸೇಜ್ ಮಾಡಿದ್ರಿ ಅಂತ ಏನು ಜಗಳ ಆಡೋದೂ ಬೇಕಿಲ್ಲ, ಏನೂ ಬೇಕಿಲ್ಲ ಅಲ್ವಾ? ಆ ಕಾರಣಕ್ಕೆ ಹೇಳಿದೆ, ನಿನ್ಗೆ ಒಳ್ಳೇದಾಗಲ್ಲವಾ?